ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ಮಹಾಮಂದಿರದ ನಿರ್ಮಾಣ, ಅಲ್ಲಿ ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ, ಹೀಗೆ ಈ ತಿಂಗಳಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಅನೇಕ ವಿಧವಾದ ವೈಭವದ, ರಾಷ್ಟ್ರ ಮಹತ್ವದ, ಅಂತಾರಾಷ್ಟ್ರೀಯ ಮೌಲ್ಯದ ಸಂಗತಿಗಳು ನಡೀತಾ ಇವೆ. ರಾಮನ ಸೇವೆಗೆ ಅಳಿಲೂ ಸೇರಿದಂತೆ, ವಾನರ ಭಲ್ಲೂಕ ಸೇನೆಯೂ ಸೇರಿದಂತೆ ಅವೆಷ್ಟೆಲ್ಲ ಪಾಲ್ಗೊಂಡವು. ಅದರೊಳಗೆ ನಮ್ಮದೂ ಸ್ವಲ್ಪ ಯೋಗದಾನವಿರಲಿ. ರಾಮ ಕಾರ್ಯದಲ್ಲಿ ಶಬರಿಯ ಹಣ್ಣು ಬೇಕು, ಸಂಪಾತಿ ಮೊದಲಾದಂತಹ ಮಹನೀಯರಾದ ಪಕ್ಷಿರಾಜರ ಸೇವೆ ಬೇಕು. ಹೀಗೆ ಪ್ರತಿಯೊಂದು ನಡೆಯಬೇಕು ಅಂತಂದರೆ ನಾವುಗಳು ಕೂಡ ರಾಮಯಜ್ಞದಲ್ಲಿ ಒಂದೊಂದು ಸಮಿತ್ತುಗಳನ್ನು ಹಾಕಬೇಕು. ಈ ಕೆಲವು ಮಾತುಗಳಾದರೂ ಅದಕ್ಕೆ ಸಂಬಂಧಪಟ್ಟಂಥದ್ದೇ. ಹೀಗಾಗಿ ಮುಖ್ಯವಾಗಿ ನಮ್ಮ ಕವಿ ಕುವೆಂಪು ಅವರು ಹೇಳುವಂತೆ ರಾಮಾವತಾರಕ್ಕಂ ಮಿಗಿಲೈಸೆ ರಾಮಾಯಣ ಅವತಾರಂ ಅಂತಾರೆ. ರಾಮಾವತಾರಕ್ಕಿಂ ಮಿಗಿಲೈಸೆ ರಾಮಾಯಣ ಅವತಾರಂ ಅಂದರೆ ರಾಮನ ಅವತಾರಕ್ಕಿಂತಲೂ ರಾಮಾಯಣ ಅವತಾರ ದೊಡ್ಡದು ಅಂತ. ಕಾರಣ ರಾಮ ಒಮ್ಮೆ ಅವತರಿಸಿದ, ಅರೆ ರಾಮಾಯಣಗಳು ಮತ್ತೆ ಮತ್ತೆ ಒಂದೊಂದು ಭಾಷೆಯಲ್ಲಿ, ಒಂದೊಂದು ಪ್ರಾಂತದಲ್ಲಿ, ಒಂದೊಂದು ಕಲಾ ಪ್ರಕಾರದಲ್ಲಿ ಅವತರಿಸ್ತಲೇ ಇರುತ್ತವೆ. ರಾಮನ ಮಹಿಮೆಯನ್ನು, ವಾಲ್ಮೀಕಿ ಮಹರ್ಷಿಗಳ ಆದಿಕಾವ್ಯದ ಅಮೋಘವಾದ ಕಲ್ಪನೆಯನ್ನು, ಕಲಾ ಕೌಶಲವನ್ನು, ಕಾವ್ಯ ಚಾತುರ್ಯವನ್ನು, ಜೀವನ ಮೌಲ್ಯಗಳನ್ನು, ರಸಭಾವ ಸಮೃದ್ಧಿಯನ್ನು ಹೇಳುತ್ತಲೇ ಇರುತ್ತವೆ. ಇವನ್ನೆಲ್ಲ ನಾವು ಮನಸ್ಸಿಗೆ ತಂದುಕೊಳ್ಳದೇ ಇದ್ದರೆ ಆ ಅಯೋಧ್ಯೆಯ ದಿವ್ಯ ಮಂದಿರ ನಮ್ಮ ಅಂತರಂಗದಲ್ಲಿ ಗಟ್ಟಿಯಾಗಿ ನಿರ್ಮಾಣವಾಗೋಲ್ಲ. ಹೃದಯದಲ್ಲಿ ಆ ಒಂದು ಮಂದಿರ ನಿರ್ಮಾಣ ಆಗಬೇಕು ಅಂತಂದರೆ ರಸ ಸಾಮಗ್ರಿ ಬೇಕು. ಆ ರಸ ಸಾಮಗ್ರಿ ರಾಮಕಥೆ, ರಾಮಾಯಣ, ರಾಮ ಪರಂಪರೆ, ಅದರಿಂದ ಬೆಳಗಬೇಕು. ಅದು ಇಡೀ ವಿಶ್ವವನ್ನೇ ವ್ಯಾಪಿಸಿದೆ. ಅದು ಬಹಳ ದೊಡ್ಡದಾದದ್ದು. ಅದನ್ನು ಕುರಿತು ನಾವು ಸ್ವಲ್ಪ ಆಲೋಚನೆ ಮಾಡಬಹುದು. ಮೊದಲಿಗೆ ಶ್ರೀರಾಮನ ಆ ಪರಂಪರೆ ಹೇಗೆ ಬಂತು ಅನ್ನೋದೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಂಡು ಮುಂದುವರಿಯಬಹುದು. ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿ ಮಿಥಿಲೆಯ ಹೆಣ್ಣು ಮಗಳಾದ ಸೀತೆಯ ಕೈ ಹಿಡಿದು ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಯಂತೆಯೇ ಆತ ಇಡೀ ಧರ್ಮ ಜೀವನವನ್ನು ನಡೆಸೋದಕ್ಕೆ ದೇಶದ ಉದ್ದಗಲಕ್ಕೂ ಓಡಾಡಿದ. ಕಡೆಗೆ ದುಷ್ಟನಾದ ರಾವಣನ ಸಂಹಾರ ಮಾಡಿ ಆ ಮೂಲಕ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿದ. ಅವನು ಎಲ್ಲರನ್ನೂ ತನ್ನವರನ್ನಾಗಿ ಒಳಗೊಂಡ. ಇದೆಲ್ಲ ಸಾಮಾನ್ಯ ರಾಮಾಯಣವನ್ನು ಬಲ್ಲವರಿಗೂ ಗೊತ್ತಿರುವಂಥದ್ದು. ಇದೆಲ್ಲ ಸರಿ. ಒಬ್ಬ ಮಹಾರಾಜ ಅಂತ ಅನಿಸ್ಕೊಳ್ಳುವನು ತಾನು ಯಾವುದೋ ಒಂದು ರಾಜಕೀಯ ಕಾರಣಗಳಿಂದ, ಅರಮನೆಯ ತಂತ್ರಗಳಿಂದ ರಾಜ್ಯ ಪಡೆಯಬೇಕಾದದ್ದನ್ನು ಕಳೆದುಕೊಂಡು ಕಾಡಿಗೆ ಬರುವುದು. ಅವನ ಪ್ರೀತಿಪಾತ್ರಳಾದ ಪತ್ನಿ ಒಬ್ಬ ದುಷ್ಟನ ಒಂದು ಆಸೆಗೆ ತುತ್ತಾಗಿ ಅಪಹೃತೆಯಾಗುವುದು. ಮತ್ತು ಅವಳನ್ನು ತಾನು ಮತ್ತೆ ಪಡೆಯಬೇಕು ಅಂತ ಒಬ್ಬ ಗೃಹಿಣಿಯ ಮಾನ ಸಂರಕ್ಷಣೆ, ಪ್ರಾಣ ಸಂರಕ್ಷಣೆಗಾಗಿ ಅವನು ಉದ್ಯುಕ್ತನಾಗುವುದು. ಇದು ಸಾಮಾನ್ಯ ಎಷ್ಟೋ ಕಡೆಯೂ ನಡೆಯಬಹುದು. ಉದಾಹರಣೆಗೆ ಗ್ರೀಸ್ ದೇಶದ ಅಜರಾಮರವಾದ ಮಹಾಕಾವ್ಯಗಳಲ್ಲಿ ಒಂದು ಇಲಿಯಡ್. ಪಾಶ್ಚಾತ್ಯರ ಆದಿಕವಿ ಹೋಮರ್, ನಮ್ಮ ವಾಲ್ಮೀಕಿ ಹೇಗೋ ನಮಗೆ ಅವರಿಗೆ ಹೋಮರ್. ಆತನ ಇಲಿಯಡ್ ಮಹಾಕಾವ್ಯದಲ್ಲಿ ಕೂಡ ಒಬ್ಬ ಅಪಹೃತೆಯಾದಂಥ ರಾಜಕುಮಾರಿ, ಅವಳು ಹೆಲೆನ್ ಅಂತ ಹೆಸರು, ಅವಳು ಪ್ಯಾರಿಸ್ ಅನ್ನೋನ ಜೊತೆಯಲ್ಲಿ ಪಲಾಯನ ಮಾಡಿರ್ತಾಳೆ. ಸೀತೆಯಂತೆ ಅಪಹೃತೆ ಅಂತ ಅನ್ನಬಾರ್ದು, ಅವಳು ಪಲಾಯನ ಮಾಡಿದಾಳೆ, ಎಲೋಪಿಂಗ್ ಅಂತ ಹೇಳ್ಬೋದು. ಆದರೂ ಅವಳನ್ನು ಹುಡುಕಿಕೊಂಡು ಅವಳ ಗಂಡ ಮನೆಯಲ್ಲೇ ಎಸ್ಸು ಮತ್ತು ಇನ್ನು ದೊಡ್ಡ ಸೇನೆ 1000 ಹಡಗುಗಳಲ್ಲಿ ಬರ್ತಾರೆ, ಟ್ರಾಯ್ ನಗರಕ್ಕೆ ಬಂದು ಮುತ್ತಿಗೆ ಹಾಕ್ತಾರೆ. ಹೀಗೆಲ್ಲ ಕಥೆ ಉಂಟು. ಅಂದರೆ ಏನು, ಈ ರಾಮಾಯಣ, ಸೀತಾಪಹರಣ, ರಾವಣ ಸಂಹಾರ, ಇದಕ್ಕೆ ಹೋಲುವೆಯಾಗಿ ಬಂದಂಥ ಕಥೆಗಳು ಹಲವು ದೇಶಗಳಲ್ಲಿ ಇರಬಹುದು. ಹಾಗಿದ್ದರೂ ಅಲ್ಲಿ ಯಾವುದೂ ಈ ರೀತಿಯಾದಂಥ ವ್ಯಕ್ತಿಗಳು ಪೂಜನೀಯವಾದ ಸ್ಥಾನವನ್ನು, ಅವತಾರ ಪುರುಷರ ಮಾನವನ್ನು ಪಡೆದಿಲ್ಲ. ಇಲ್ಲಿ ಮಾತ್ರ ಹೇಗಾಯಿತು ಅನ್ನುವ ಪ್ರಶ್ನೆ ಬರ್ತದೆ. ಇದಕ್ಕೆ ನಮ್ಮ ಬರಿಯ ಕಂದಾಚಾರ ಕಾರಣವಲ್ಲ, ಅಂಧಶ್ರದ್ಧೆ ಕಾರಣವಲ್ಲವೇ ಅಲ್ಲ. ಇಲ್ಲಿರುವುದು ರಾಮನ ಮೌಲ್ಯಗಳು ಮತ್ತು ಅದನ್ನು ನಾವು ಸ್ಪಂದಿಸಿ ಅದನ್ನು ನಮ್ಮದಾಗಿಸಿಕೊಳ್ಳುವಂಥ ನಮ್ಮ ಜನರ ನಿಜವಾದ ತುಡಿತಗಳು ದೊಡ್ಡ ಕಾರಣ ಅಂತ ಗೊತ್ತಾಗುತ್ತದೆ. ಮೊದಲಿಗೆ ನೋಡೋಣ, ರಾಮ ಯಾಕೆ ಜನರಿಗೆ ಇಷ್ಟವಾಗ್ತಾನೆ. ಅವನ ಹೆಸರಿನಿಂದಲೇ ಆ ಸ್ವಾರಸ್ಯ ಇದೆ. ಬರೀ ಹೆಸರಲ್ಲ, ಆತನ ಉಸಿರಿನಲ್ಲಿಯೇ ಇದೆ. ರಾಮ ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ ಅಂತ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ. ಅವನ ಮಗುವಿನ ಸುಂದರವಾದ ಶರೀರವನ್ನು, ತಂಪಾದ ಬೆಳದಿಂಗಳಂಥ ತಿಳುನಗೆಯನ್ನು ಎಲ್ಲ ನೋಡಿ ಪುಲಕಿತನಾದ ಕುಲಗುರು ವಸಿಷ್ಠ ಮಹರ್ಷಿಗಳು ಆತನಿಗೆ ರಾಮ ಅಂತ ಅಭಿರಾಮವಾದ ಸುಂದರವಾದ ಹೆಸರಿಟ್ಟರು ಅಂತ. ರಮತೆ ಇತಿ ರಾಮಃ ಅಂದರೆ ಎಲ್ಲರನ್ನೂ ರಂಜಿಸುವವನು, ಆನಂದ ಪಡಿಸ್ತಕ್ಕಂಥವನು ರಾಮ ಅಂತ. ಇದು ಅವನ ಹೆಸರಿಗೆ ಮಾತ್ರ ತಕ್ಕದಂತೆ ಆಗಲಿಲ್ಲ, ಅವನ ಬದುಕಿಗೆ ತಕ್ಕದಂತೆ ಆಯಿತು. ಎಷ್ಟೋ ಜನರಿಗೆ ಹೆಸರು ಹೆಸರಾಗಿ ಉಳಿಯುತ್ತದೆ, ಅವರ ಬದುಕಾಗಿ ಉಳಿಯೋಲ್ಲ.
ಅಂಥ ಹೆಸರುಗಳನ್ನು ಅಂಕಿತ ನಾಮ ಅಂತೀವಿ. ಈಗ ನನ್ನ ಹೆಸರು ಗಣೇಶ, ನನಗೆ ಸೊಂಡಿಲಿಲ್ಲ, ದೊಡ್ಡ ಆನೆಯ ಕಿವಿಗಳಿಲ್ಲ, ಆ ರೀತಿಯಾದ ಬುದ್ಧವಾದ ದಂತ ಇಲ್ಲ, ವಿದ್ಯಾಧಿದೇವತೆಯ ಸ್ಥಾನವೂ ಇಲ್ಲ, ವಿಘ್ನಾಧಿಪತಿಯ ಮಾನವೂ ಇಲ್ಲ, ಬರೀ ಹೆಸರು ಮಾತ್ರ. ಆದರೆ ಶ್ರೀರಾಮನಿಗೆ ಹಾಗಲ್ಲ. ಅವನು ಅದನ್ನು ತನ್ನ ಬದುಕಿನಲ್ಲಿ ಸಾರ್ಥಕ ಮಾಡಿಕೊಂಡ ಅಂಥ ಹೆಸರನ್ನು ಅನ್ವರ್ಥನಾಮ ಅಂತ ಕರಿತೀವಿ. ಅಂದರೆ ಈಗ ಉದಾಹರಣೆಗೆ ಗರುಡ ಪಕ್ಷಿರಾಜ ಅಂದರೆ ಪಕ್ಷಿಗಳಿಗೆ ರಾಜನೇ ಹೌದು. ಆ ರೀತಿಯಾದಂಥದ್ದು ಶ್ರೀರಾಮ ರಂಜಿಸ್ತಕ್ಕಂಥವನು, ಸಂತೋಷಪಡಿಸ್ತಕ್ಕಂಥವನು ಅಂತ ಗೊತ್ತಾಯಿತು. ಎಲ್ಲಿವರೆಗೆ ಅಂತಂದರೆ ಅವನು ಅಯೋಧ್ಯೆಯಿಂದ ಕಾಡಿಗೆ ಹೋಗಬೇಕಾದಾಗ ಯಾರೊಬ್ಬರೂ ಕೂಡ ಅವತ್ತು ಸಂತೋಷವಾಗಿರಲಿಲ್ವಂತೆ. ಮೊದಲ ಚೊಚ್ಚಲ ಮಗುವನ್ನು ಹೆತ್ತಂಥ ತಾಯಿ, ಛೇ ಈ ಮಗು ಇವತ್ತು ಕೆಟ್ಟ ದಿವಸ ಹುಟ್ಟುಬಿಡ್ತಲ್ಲ, ನಮಗೆ ಎಲ್ಲ ಪ್ರೀತಮನಾದಂತಹ ಆದರ್ಶ ಪುರುಷ ರಾಮ ಕಾಡಿಗೆ ಹೋಗೋ ದಿವಸ ಹುಟ್ಟಿದ ಈ ಮಗುವಿನಿಂದಾಗಿ ನನಗೆ ಸಂತೋಷ ಇಲ್ಲ ಅಂತ ನಾಭ್ಯನಂದತ ಅಂತ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ. ಯಾರೋ ಒಬ್ಬರು ಒಂದು ವಸ್ತುವನ್ನು ಕಳ್ಕೊಂಡಿರ್ತಾರೆ, ಬೆಲೆ ಬಾಳುವ ವಸ್ತು, ಒಂದು ವಜ್ರವೋ ವೈಢೂರ್ಯವೋ ಅಥವಾ ದಾಖಲೆಯೋ ಯಾವುದೋ ಒಂದನ್ನು, ಅದು ಆ ದಿವಸ ರಾಮ ಕಾಡಿಗೆ ಹೋಗಿದ್ದ ದಿವಸ ಸಿಕ್ಕಿದ್ರೆ ವಾಲ್ಮೀಕಿ ಮುನಿಗಳು ಬರೀತಾರೆ, ಜನರಿಗೆ ಇಷ್ಟವಾಗಲಿಲ್ವಂತೆ, ಅಯ್ಯೋ ಈ ವಸ್ತು ಇವತ್ತು ಸಿಗಬೇಕೆ, ಈ ಆನಂದ ನನಗೆ ಇವತ್ತು ಪಡಬಾರದಂಥ ಆನಂದ ಅಂತ. ರಾಮ ಕಾಡಿಗೆ ಹೊರಟ ಅಂದರೆ ಮೊದಲ ಬಾರಿಗೆ ನಮ್ಮಲ್ಲೆಲ್ಲ ಈಗ ಬಲವಂತವಾಗಿ ಮುಷ್ಕರ ಮಾಡ್ತಕ್ಕಂಥ ಪುಂಡು ಪೋಖರಿಗಳನ್ನು, ಗೂಂಡಾಗಳನ್ನು ಕರೆಸಿ ಬೇರೆ ಬೇರೆ ಪಕ್ಷಗಳವರು, ನಾಯಕರು ಎಲ್ಲ ಬಂದ್ ಮಾಡಿಸ್ತಾರೆ. ಇದು ಒತ್ತಾಯದ ಬಂದು. ಮೊದಲ ಬಾರಿಗೆ ಜನರು ಸ್ವಪ್ರೇರಣೆಯಿಂದ ಮಾಡಿದಂಥ ಬಂದು ರಾಮಾಯಣದಲ್ಲಾಗಿತ್ತು. ಎಲ್ಲ ವರ್ತಕರು, ಎಲ್ಲ ಆರ್ಟಿಸಾನ್ಸ್ ಅಂತೀವಲ್ಲ, ಕಲಾ ಪ್ರಕಾರಗಳಲ್ಲಿ ದುಡಿತಕ್ಕಂಥ ಕಮ್ಮಾರ, ಕುಂಬಾರ, ಚಮ್ಮಾರ, ರೈತ, ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು, ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಟ್ಟು ಬಂದರು, ರಾಮನ ಹಿಂಬಾಲಿಸಿದರು ಅಂತ. ಇದು ರಾಮನ ಆಕರ್ಷಣೆ, ರಾಮನ ವ್ಯಕ್ತಿತ್ವದ ಮಹತ್ವ. ಅದರಿಂದಲೇ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಯಶ್ಚ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ. ಅಂದರೆ ಯಾರನ್ನ ರಾಮ ನೋಡಲಿಲ್ವೋ, ಯಾರು ರಾಮನನ್ನು ನೋಡಲಿಲ್ವೋ ಅವರಿಬ್ಬರೂ ಕೂಡ ತಮ್ಮನ್ನು ತಾವು ಬದುಕಿರೋದು ವ್ಯರ್ಥ ಅಂದ್ಕೊಂಡ್ರು. ರಾಮನ ಕಣ್ಣೋಟ ನನ್ನ ಮೇಲೆ ಬೀಳಲಿಲ್ಲ, ನನ್ನ ಜನ್ಮ ವ್ಯರ್ಥ ಅಂತ ಅಂದ್ಕೊಂಡ್ರೆ ಯಾರು ರಾಮನ ಕಟಾಕ್ಷಕ್ಕೆ ಪಾತ್ರರಾಗಲಿಲ್ವೋ ಅವರು, ಇನ್ನು ಯಾರು ರಾಮನನ್ನು ನೋಡಲಿಲ್ವೋ ಅವರು ಆತ್ಮಾಪ್ಯೇನಂ ವಿಗರ್ಹತೆ, ಅವರ ಆತ್ಮವೇ ಅವರಿಗೆ ತಿವಿತಾ ಇತ್ತಂತೆ, ಅಯ್ಯೋ ಪಾಪಿ ನೀನು ರಾಮನನ್ನು ನೋಡಲಿಲ್ವಲ್ಲ, ಇನ್ನೇನು ಪ್ರಯೋಜನ ಅಂತ. ಈ ಮಟ್ಟದ್ದು ಅವನ ಆಕರ್ಷಣೆ. ಮತ್ತು ಇಂಥ ನಿಂದಿಸಿಕೊಳ್ಳುವ ಸ್ಥಿತಿ ಯಾರಿಗೂ ಬರಲಿಲ್ಲ ಅಂತಲೂ ಗೊತ್ತಾಗುತ್ತದೆ. ಅಂದರೆ ಪ್ರತಿಯೊಬ್ಬರೂ ರಾಮನನ್ನು ನೋಡಿದ್ರು, ಪ್ರತಿಯೊಬ್ಬರನ್ನೂ ರಾಮ ನೋಡಿದ. ಅಷ್ಟು ಮಾತ್ರವಲ್ಲ, ಅವನು ಎಲ್ಲರನ್ನೂ ಕೂಡ, ಇಡೀ ಅಯೋಧ್ಯೆಯ ಜನರನ್ನು, ಸಾಕೇತದ ಪ್ರಜೆಗಳನ್ನು, ಕೋಸಲದ ಜನತೆಯನ್ನು ತಂದೆಯಂತೆ ವಿಚಾರಿಸ್ಕೊಳ್ತಾ ಇದ್ದ. ಅವನು ಯಾವ ಯುದ್ಧಕ್ಕೆ ಹೋದರೂ ಗೆಲ್ಲದೆ ಬರ್ತಾ ಇರಲಿಲ್ಲ. ಯಾವ ಯುದ್ಧಕ್ಕೆ ಹೋಗಿ ಗೆದ್ದು ಬಂದಾಗಲೂ ಊರಿನ ಜನರನ್ನೆಲ್ಲ ಮಾತಾಡಿಸಿಕೊಂಡು ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿಕೊಂಡು ಬರ್ತಾ ಇದ್ದ ಅಂತ. ಹಾಗಂತ ತನ್ನ ಬಗ್ಗೆ ಜಂಬ ಹೊಡ್ಕೋತಾ ಇರಲಿಲ್ಲ, ತನ್ನ ತಮಟೆ ತಾನೇ ನುಡಿಸ್ಕೊಳ್ತಾ ಇರಲಿಲ್ಲ. ಅವಿಕಥನಃ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಕಥನ ಅಂದರೆ ಜಂಬ ಹೊಡ್ಕೊಳ್ಳೋದು, ತಮ್ಮ ತುತ್ತೂರಿ ತಾವೇ ಓದುವುದು. ರಾಮ ಯಾವತ್ತೂ ಮಾಡಲಿಲ್ವಂತೆ. ಎಲ್ಲಿವರೆಗೆ ಅಂತಂದರೆ, ಒಂದು ಕಡೆ ಲಕ್ಷ್ಮಣನಿಗೆ ಅವನು ಹೇಳ್ತಾನೆ, ಕೈಕೇಯಿಯನ್ನು ನಿಂದಿಸೋದು ಬಿಟ್ಟು ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಭರತನ ಗುಣಗಳನ್ನು ಕೊಂಡಾಡೋಣ ಅಂತ. ಅಂದರೆ ಕೈಕೇಯಿಯ ಕೆಟ್ಟತನಕ್ಕಿಂತ ಭರತನ ಒಳ್ಳೆತನ ರಾಮನನ್ನು ಆಕರ್ಷಿಸಿತ್ತು ಅಂತ ಗೊತ್ತಾಗುತ್ತದೆ. ನ ಮಧ್ಯಮಾಂಬ ಗರ್ಹಣೀಯ ಭರತಸ್ಯ ಕಥಾಂಕುರು, ಭರತನ ಗುಣಸಂಕೀರ್ತನಗಳನ್ನು ಮಾಡೋಣ ಅಂತ. ರಿಪೂಣಾಮಪಿ ವತ್ಸಲಃ, ವೈರಿಗಳಿಗೂ ಕೂಡ ತುಂಬ ಕರುಣೆ ತೋರಿಸ್ತಾ ಇದ್ದವನು ಅಂತ ಗೊತ್ತಾಗುತ್ತದೆ. ರಾವಣನಿಗೆ ಆ ಔದಾರ್ಯ ತೋರಿಸಿದ. ನಾನು ಮೊದಲೇ ಹೇಳಿದೆ, ಇಲಿಯಡ್ ಮಹಾಕಾವ್ಯ, ಗ್ರೀಕರ ಆದಿಮಕಾವ್ಯ, ಇಡೀ ಪಾಶ್ಚಾತ್ಯ ಜಗತ್ತಿನ ಆದಿಕಾವ್ಯ. ಅಲ್ಲಿಯ ಮುಖ್ಯ ಪಾತ್ರ ಅಖಿಲೇಶ್. ಅವನು ತನ್ನ ಎದುರಾಳಿಯಾಗಿದ್ದ, ಅಂದರೆ ಟ್ರಾಯ್ನ ಮಹಾಯುವರಾಜನಾಗಿದ್ದ ಹೆಕ್ಟರ್ನನ್ನು ಕೊಲ್ತಾನೆ. ಹೆಕ್ಟರ್ನ ಶವವನ್ನು ತನ್ನ ರಥಕ್ಕೆ ಕಟ್ಟಿಕೊಂಡು ಬಂದು ಅದಕ್ಕೆ ಅವಮಾನ ಮಾಡ್ತಾನೆ. ಮತ್ತು ಹೆಕ್ಟರ್ನ ತಂದೆ ಟ್ರಾಯ್ನ ಮಹಾರಾಜ ಮುದುಕ ಪ್ರಯಾಮ್ ಬಂದು ರಾತ್ರಿ ಅವನು ಅಖಿಲೇಶ್ ಕೈಕಾಲು ಹಿಡ್ಕೊಂಡು ಕೈಯನ್ನು ಮುದ್ದಿಸಿ, ನನ್ನ ಮಗನನ್ನು ಕೊಂದ ಕೈಗಳನ್ನು ಮುದ್ದಿಸ್ತಾ ಇದ್ದೀನಿ, ನನ್ನ ಮಗನ ಶವವನ್ನು ಕೊಡು, ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೆಣ್ಣುಗಳನ್ನು, ಹಣವನ್ನು, ಬೇಕಾದಷ್ಟು ನಗ ನಾಣ್ಯಗಳನ್ನು, ದಾಸಿಯರನ್ನು, ಆಯುಧಗಳನ್ನು ಬೇಕಾದಷ್ಟು ಕೊಟ್ಟು ರ್ಯಾನ್ಸಮ್ ಅಂತಾರಲ್ಲ, ಆ ಹೆಣವನ್ನು ಬಿಡುಗಡೆ ಮಾಡಿಸಿಕೊಂಡು ತನ್ನ ಮಗನಿಗೆ ಅಂತ್ಯಕ್ರಿಯೆ ಮಾಡ್ತಾನೆ. ಇದು ಆ ಆದಿಕಾವ್ಯದಲ್ಲಿ ಕಾಣುತ್ತದೆ. ಮೂಲದಲ್ಲಿಯೇ ಆ ಕಾವ್ಯವನ್ನು ಓದಿ, ಗ್ರೀಕ್ನಲ್ಲಿ ಓದಿ ನಾನು ದೃಢವಾಗಿ ಹೇಳ್ತಾ ಇದ್ದೀನಿ. ಅದೇ ನಮ್ಮ ಶ್ರೀರಾಮಚಂದ್ರ ಹಾಗಲ್ಲ. ರಾವಣ ವಧೆ ಆದಮೇಲೆ ಹೇಳ್ತಾನೆ ವಿಭೀಷಣನಿಗೆ, ನೋಡಪ್ಪ ನಿಮ್ಮ ಅಣ್ಣನಿಗೆ ಅಂತ್ಯ ಸಂಸ್ಕಾರ ಮರ್ಯಾದೆಯಾಗಿ ಮಾಡಬೇಕು ಅಂತ. ಇಲ್ಲ, ಅವನು ಬಹಳ ನೀಚ,
ಸ್ತ್ರೀಲೋಲ, ಲೋಕದ ಹೆಂಗಸರನ್ನೆಲ್ಲ ಅವನು ಅನ್ಯಾಯಕ್ಕೆ ತುತ್ತು ಮಾಡಿದ್ದಾನೆ, ಇಡೀ ಲಂಕಾ ಪ್ರಜೆಗಳ ಸಾಯೋದಕ್ಕೆ ಕಾರಣವಾಗಿದ್ದಾನೆ, ಆ ದುಷ್ಟನಿಗೆ ನಾನು ಚಿತಿ ಪೇರಿಸಿ ಬೆಂಕಿ ಇಡೋಲ್ಲ ಅಂತಾನೆ. ಆಗ ಹೇಳ್ತಾನೆ, ನೀನು ಹಾಗೆ ಮಾಡಬಾರ್ದು. ಮರಣ ಅಂತಾನೆ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಂ ಅಸ್ಯ ಸಂಸ್ಕಾರ ತವಾಪ್ಯೇಷ ಯಥಾ ಮಮ. ವಿಭೀಷಣ, ಆ ಥರ ಮಾತುಗಳನ್ನು ಆಡಬಾರ್ದು. ರಾವಣ ಸತ್ತ ಮೇಲೆ ವೈರ ಇಲ್ಲಪ್ಪ, ವೈರ ಎಲ್ಲ ಬದುಕಿದ್ದಾಗ. ಅವನು ತೀರಿಕೊಂಡ, ಅವನ ಪಾತಕಕ್ಕೆ ಅವನಿಗೆ ದಂಡನೆ ಆಯಿತು. ಈಗ ಅವನ ಶರೀರಕ್ಕೆ ಅವಮಾನ ಮಾಡಬಾರ್ದು. ಚಿತೆ ಪೇರಿಸಿ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ, ನನ್ನ ಒಬ್ಬ ಸಹೋದರ ಅಂತ ಭಾವಿಸಿ ಮಾಡ್ತೀನಿ ಅಂತಾನೆ. ನೀನು ಮಾಡದೇ ಇದ್ದರೆ ನಾನು ನಿಂತುಕೊಳ್ತೀನಿ, ಯಜ್ಞೋಪವೀತವನ್ನು ಪ್ರಾಚೀನಾವಿತಿ ಹಾಕಿಕೊಂಡು ಚಿತೆಗೆ ನಾನು ಕೊಳ್ಳಿ ಇಡ್ತೀನಿ ಅಂತನಲ್ಲ. ಇದು ರಾಮನ ದೊಡ್ಡತನ. ರಿಪೂಣಾಮಪಿ ವತ್ಸಲಹ ಅಂದರೆ ಇದು. ಮೊದಲನೇ ದಿವಸವೇ ರಾವಣನ ಜೊತೆ ಯುದ್ಧ ಆಗುತ್ತದೆ. ರಾವಣನ ಕುದುರೆಗಳು, ಸಾರಥಿ, ರಥ, ಕವಚ, ಆಯುಧ, ಕಿರೀಟ ಎಲ್ಲ ಚಿನ್ನ ಭಿನ್ನವಾಗುತ್ತದೆ. ಇನ್ನು ರಾವಣನ ಕೊಲ್ಲೋದು ಬಹಳ ಸುಲಭ ಇತ್ತು. ಅರೆ ರಾಮ ಬಿಟ್ಬಿಡ್ತಾನೆ, ಇವತ್ತು ತುಂಬ ಬಳಲಿದ್ದೀಯಾ, ನಿರಾಯುಧನಾಗಿದ್ದೀಯಾ, ರಥ ಇಲ್ಲದೇ ಇದ್ದವನಾಗಿದ್ದೀಯಾ, ಹೋಗಿ ವಿಶ್ರಾಂತಿ ತೆಗೆದುಕೊಂಡು ನಾಳೆ ಬಾ. ಅಂದರೆ ಏನರ್ಥ? ರಾಮನ ಪರಾಕ್ರಮದ ರುಚಿಯನ್ನು ಇವನಿನ್ನೂ ನೋಡಿರಲಿಲ್ಲ. ಅದು ಕೇವಲ ಇವನಿಗೆ ಪಾಲಿಗೆ ಕೇಳ್ಮೆ ಆಗಿತ್ತು, ಕಾಣ್ಮೆ ಆಗಿರಲಿಲ್ಲ. ಈಗ ನೋಡಿದನೆಲ್ಲ ಅನುಭವಿಸಿದ ಮೇಲೆ ತಿದ್ದುಕೊಂಡಾನೇನೋ ಅನ್ನುವಂಥ ದೃಷ್ಟಿ. ಹೀಗಾಗಿ ಗಿವಿಂಗ್ ಹಿಮ್ ಎ ಲಾಂಗ್ ರೋಪ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಬೇಕಾದಷ್ಟು ಅವಕಾಶ ಕೊಟ್ಟ. ಮಹಾಭಾರತದಲ್ಲಾದರೂ ಪಾಂಡವರ ದೃಷ್ಟಿ, ಭಗವಾನ್ ಶ್ರೀಕೃಷ್ಣನ ದೃಷ್ಟಿ ಇಂಥದ್ದೇ. ಹೀಗೆ ರಾಮನ ಔದಾರ್ಯ ಕಾಣಿಸ್ತಕ್ಕಂಥದ್ದು. ಸೀತೆಯ ವಿಷಯದಲ್ಲೂ ಅವನ ಪ್ರೀತಿ ಅಪಾರವಾದದ್ದು, ಅಮೋಘವಾದದ್ದು. ಎಲ್ಲಿವರೆಗೆ ಅಂದರೆ ಸೀತೆ ಹಾತೊರೆದು ಅವನ ಹಿಂದೆ ಕಾಡಿಗೆ ಹೋಗ್ತಾಳೆ. ಅಗ್ರತಸ್ಥೆ ಗಮಿಷ್ಯಾಮಿ ವೃದ್ಧಂತಿ ಕುಶಕಂಟಕಾನ್, ನಿನ್ನ ಮುಂದೆ ನಾನು ಹೆಜ್ಜೆ ಹಾಕ್ತಾ ನಿನ್ನ ಹಾದಿಯ ಕಲ್ಲು ಮುಳ್ಳುಗಳನ್ನು ನಿವಾರಿಸಿಕೊಂಡು ಬರ್ತೀನಿ ಅಂತ ಓಲೈಸಿಕೊಂಡು ಬರ್ತಾಳೆ. ಅವಳಿಗೆ ಸುಕುಮಾರಿ, ನೀನು ಕಾಡಿನಲ್ಲಿ ಒದ್ದಾಡುವುದು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋಲ್ಲ, ಬರ್ತಾಳೆ. ಅವಳು ಕೂಡ ರಾಮ ಕಾಡಿಗೆ ಹೋಗ್ತಾನೆ. ಅಲ್ಲಿ ಸೀತೆಯನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಸೀತೆಗೆ ತಾನು ಅಡುಗೆ ಮಾಡಿ ಬಡಿಸ್ತಾ ಇದ್ದ ಅಂತಕ್ಕಂಥದ್ದು ರಾಮಾಯಣದಲ್ಲಿ ಬರುತ್ತೆ. ಇದಂ ಸ್ವಾದು ಇದಂ ಮೇಧ್ಯಂ, ಇದು ರುಚಿಯಾಗಿದೆ, ಇದು ಸವಿಯಾಗಿದೆ, ಇದು ಸೊಗಸಾಗಿದೆ, ಇದನ್ನು ತಿನ್ನುವಂಥ ಸೀತೆಗೆ ಬಡಿಸ್ತಾ ಇದ್ದ. ಎಷ್ಟು ಜನ ಇವತ್ತೂ ಗಂಡಂದರು ತಮ್ಮ ಪತ್ನಿಯರಿಗೆ ತಾವು ಅಡುಗೆ ಮಾಡಿ ರುಚಿಯಾದಂಥ ಪಾಕವನ್ನು ಬಡಿಸಬಲ್ಲರು. ಮತ್ತು ಸೀತೆಯ ವಿಷಯದಲ್ಲಿ ಎಷ್ಟು ಪ್ರೀತಿ ಅಂದರೆ, ಅನಸೂಯಂಥ ಮಹಾಪತಿವ್ರತೆಗೆ ಸೀತೆ ಹೇಳ್ಕೊಳ್ತಾಳೆ, ಮಾದೇವಚ ಪಿತೇವಚ, ನನ್ನ ಗಂಡ ನನ್ನ ತಂದೆ ತಾಯಿಯಂದರನ್ನು ಮರೆಸಿಬಿಟ್ಟಿದ್ದಾನೆ. ಯಾವ ಹೆಣ್ಣಿಗೆ ತನ್ನ ತಂದೆ ತಾಯಿ ತವರು ಮನೆಯನ್ನು ಮರೆಯುವಂಥ ಪ್ರೀತಿಯನ್ನು ಗಂಡ ಕೊಡಬಲ್ಲನೋ ಅಂಥವನೇ ನಿಜವಾದ ಗಂಡ, ಮಿಕ್ಕವರು ತಾಳಿ ಕಟ್ಟಿದವರಷ್ಟೇ. ರಾಮ ಆ ರೀತಿಯಾದವನು. ಇಂಥವನು ಸೀತಾ ಪರಿತ್ಯಾಗ ಮಾಡಿದ್ನಲ್ಲ ಅಂದರೆ ಅದು ರಾಮನ ತಪ್ಪಲ್ಲ, ಜನರ ಅವಿವೇಕ. ಎಷ್ಟೋ ಬಾರಿ ಜನರಿಗೆ ದೊಡ್ಡವರ ದೊಡ್ಡತನ ಗೊತ್ತಾಗಲ್ಲ. ಹೀಗಾಗಿ ಸೀತೆಯನ್ನು ಪರಿತ್ಯಾಗ ಮಾಡುವಂಥ ಸಂಕಟವನ್ನು ರಾಮನಿಗೆ ತಂದುಕೊಟ್ಟಂಥ ಲೋಕವನ್ನು ಆಕ್ಷೇಪ ಮಾಡಬೇಕು. ಇಂದೂ ರಾಮನನ್ನು ಆಕ್ಷೇಪ ಮಾಡೋದಿದ್ದರೆ ಜನತೆ, ಅವತ್ತು ಸೀತೆಯ ಚಾರಿತ್ರ್ಯವನ್ನು ಸಂದೇಹ ಪಟ್ಟಂತೆಯೇ ರಾಮನ ಬಗ್ಗೆನೂ ಆಕ್ಷೇಪ ಮಾಡುವ ಜನರು ಅಷ್ಟೇ ನೀಚರು ಅಂತ ಹೇಳಬೇಕಾಗುತ್ತದೆ. ಮತ್ತು ಇಷ್ಟಾಗಿಯೂ ಸೀತೆಯನ್ನು ಪರಿತ್ಯಾಗ ಮಾಡಿದ ರಾಮ ಮತ್ತೊಂದು ಮದುವೆ ಮಾಡಿಕೊಳ್ಳಲಿಲ್ಲ. ನಮ್ಮಲ್ಲಿ ನಷ್ಟಾಜಾಯ ಪುನರ್ಜಾಯ ಅಂತ ಒಂದು ಗಾದೆ ಇದೆ. ಹೆಂಡತಿ ಹೋದಳು ಅಂದರೆ ಮತ್ತೊಂದು ಹೆಂಡತಿಯನ್ನು ಕಟ್ಟುಕೋ ಅಂತ ತುಂಬ ಜನರಲ್ಲಿ ನಾವು ನೋಡ್ತೀವಿ. ರಾಮನಿಗೆ ಅಷ್ಟು ದೊಡ್ಡ ಗೌರವ ಬಂದಿದ್ದಕ್ಕೆ ಒಂದು ಮುಖ್ಯ ಕಾರಣ ಅವನು ಏಕಪತ್ನಿ ವ್ರತಸ್ಥ ಅನ್ನುವುದೇ. ಆ ಕಾಲದಲ್ಲಂತೂ ಬಹುಪತ್ನಿತ್ವ ವ್ಯಾಪಕವಾಗಿತ್ತು, ಎಲ್ಲ ದೇಶಗಳಲ್ಲಿಯೂ ಎಲ್ಲ ಸಂಸ್ಕೃತಿಗಳಲ್ಲೂ ಇತ್ತು. ಇಂದೂ ಕೂಡ ಅನಧಿಕೃತವಾಗಿ ಅದೆಷ್ಟು ಬಹುಪತ್ನಿಯರು ಬಹುಪಪತ್ನಿಯರು ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ ಗೊತ್ತಾಗುತ್ತದೆ. ಮನಸ್ಸಿನಲ್ಲಿ ಆದರೂ ಮಂಡಿಗೆ ತಿಂತಕ್ಕಂಥ ಗಂಡಸರದೆಷ್ಟು ಕೋಟಿ ಜನರಿಲ್ಲ. ಆದರೆ ರಾಮ ಮಾತ್ರ ಹಾಗಲ್ಲ. ಸೀತೆಗೆ ಅದರಿಂದ ರಾಮನ ಮೇಲೆ ಪ್ರೀತಿ ಇತ್ತು. ನಾನು ಎಷ್ಟೋ ಕಡೆ ಹೆಣ್ಣು ಮಕ್ಕಳಿರುವ ಸಭೆಗಳಲ್ಲಿ ಕೇಳಿದ್ದೀನಿ, ತಾಯಂದಿರ, ನಿಮಗೆ ನಿಮ್ಮ ಗಂಡನಿಂದ ದೂರ ಇರುವುದಕ್ಕಿಂತ ಗಂಡ ಮತ್ತೊಬ್ಬಳನ್ನು ಕಟ್ಟಿಕೊಂಡಿದ್ದಾನೆ ಎಂದಾಗ ಆಗುವ ಸಂಕಟ ಎಷ್ಟೆಂದು ಅಂದರೆ ಎಲ್ಲ ಕೊಟ್ಟಂಥ ಉತ್ತರ ಒಂದೇ. ನಮ್ಮ ಗಂಡನ ಮನಸ್ಸಿನಲ್ಲಿ ಮತ್ತೊಬ್ಬಳಿದ್ದಾಳೆ ಅಂದರೆ ಆಗುವ ಸಂಕಟ ನಾವು ಅವರಿಂದ ದೂರ ಆಗಿದ್ದಕ್ಕಿಂತ 100 ಪಟ್ಟು 1000 ಪಟ್ಟು ಅಂತ. ಆದರೆ ಸೀತೆಗೆ ಹಾಗಾಗಲಿಲ್ಲ. ಯಜ್ಞದಲ್ಲಿ ಭಾಗಿಯಾಗುವುದಕ್ಕೆ ಪತ್ನಿ ಇಲ್ಲದೆ ಸಾಧ್ಯ ಇಲ್ಲ. ಪತ್ಯುರ್ ಯಜ್ಞ ಸಂಯೋಗೇ ಅಂತಲೇ ವ್ಯಾಕರಣ ಹೇಳುತ್ತದೆ. ಪತ್ನಿ ಶಬ್ದ ಬಂದಿರೋದೇ ಹಾಗೆ, ಯಜ್ಞದಲ್ಲಿ ಸಹಭಾಗಿ ಪತ್ನಿ ಅಂತ. ಆದರೆ ಶ್ರೀರಾಮ ಯಜ್ಞದ ನೆವ ಹೇಳಿಕೊಂಡು ಅಷ್ಟು ಮದುವೆ ಆಗಲಿಲ್ಲ. ರಾಮನ ತಂದೆ ದಶರಥ ಮಾಡಿದ್ದ ಆ ರೀತಿಯಾದದ್ದನ್ನು ರಾಮ ಮಾಡಲಿಲ್ಲ. ಯಜ್ಞದಲ್ಲಿ ಸುವರ್ಣ ಸೀತೆಯ ಮೂರ್ತಿಯನ್ನೇ ಇಟ್ಕೊಂಡ. ಇನ್ಯಾವುದೋ ಗೀತಾದೋ ಗೋತಾದೋ ಮೂರ್ತಿ ಇಟ್ಕೋಬಹುದಾಗಿತ್ತು, ಮಾಡಲಿಲ್ಲ. ಸೀತೆಯ ಮುಖ ಇರುವಂಥದ್ದೇ ಬಂಗಾರದ ಗೊಂಬೆಯನ್ನು ಮಾಡಿಸಿಕೊಂಡಿಟ್ಕೊಂಡ ಸುವರ್ಣ ಸೀತೆಯನ್ನು. ಈ ಸುದ್ದಿ ಹೇಗೋ ಸೀತೆಗೆ ವಾಲ್ಮೀಕಿ ಆಶ್ರಮದಲ್ಲಿದ್ದಾಗ ಗೊತ್ತಾಗಿ ಅವಳಿಗೆ ಪರಿತ್ಯಾಗದ ಸಂಕಟ ಎಲ್ಲ ಹೋಯಿತು ಅಂತ ನಮ್ಮ ರಾಷ್ಟ್ರಕವಿ ಕವಿಕುಲಗುರು ಕಾಳಿದಾಸ ಬರೀತಾನೆ ರಘುವಂಶದಲ್ಲಿ. ಅಂದರೆ ಸೀತೆಗೆ ರಾಮನ ಮೇಲೆ ಆಕ್ಷೇಪವಿಲ್ಲ. ಈಗ ಕೇಸ್ ಹಾಕಿರ್ತಕ್ಕಂಥ
ಕಕ್ಷಿಗಾರರೇ ಕೇಸನ್ನು ವಾಪಸ್ ತಗೊಂಡ ಮೇಲೆ ಲಾಯರ್ಗಳು ಕಚ್ಚಾಡದಂತೆ ಆಗುತ್ತದೆ. ಸೀತೆಯೇ ರಾಮನ ಮೇಲೆ ಯಾವುದೇ ಆಕ್ಷೇಪ ಮಾಡದೇ ಇದ್ದಾಗ ಅವಳ ಪರವಾಗಿ ನಾವು ಹೋರಾಡ್ತೀವಿ ಅಂತಂದರೆ ಸೀತೆಯೇ ನಮ್ಮನ್ನು ಧಿಕ್ಕರಿಸ್ತಾಳೆ. ಇದನ್ನು ನಾವು ನೋಡಬೇಕು. ಹೀಗೆ ರಾಮನ ಜನಪ್ರಿಯತೆ ಒಂದೊಂದು ಹಂತದಲ್ಲೂ ಇತ್ತು ನೋಡಿ. ಮಗನಾಗಿ ಅತ್ಯುತ್ತಮವಾದಂಥ ಮಗ ಅವನು, ರಾಮನಂಥ ಮಗ ಬೇಕು ಅಂತ ಬಯಸಿದ್ದು ರಾಮ ಮತ್ತು ಅವನ ಆದರ್ಶದಲ್ಲೇ ನಡೆದ ಭರತ. ಯಾಕೆಂದರೆ ದಶರಥ ಮತ್ತು ಕೈಕೇಯಿಯರ ಅವಿವೇಕವನ್ನು ರಾಮ ಮತ್ತು ಭರತರು ತಮ್ಮ ತಂದೆ ತಾಯಿಯರನ್ನು ನಿಂದಿಸದೆ, ಅವರನ್ನು ಅವಮಾನಕ್ಕೆ ತುತ್ತು ಮಾಡದೆ, ಮುಜುಗರಕ್ಕೆ ತುತ್ತು ಮಾಡದೆ ಅವರು ತಿದ್ದಿದರಲ್ಲ. ಇದು ಬಹಳ ದೊಡ್ಡದು. ದೊಡ್ಡವರು ವಯಸ್ಸಿನಿಂದ ಹಿರಿಯರು, ಜನ್ಮ ಕೊಟ್ಟವರು, ಅವರ ತಪ್ಪನ್ನು ತಿದ್ದುವುದು ಒಂದು ನಾಜೂಕಿನ ಕೆಲಸ. ಅದನ್ನು ರಾಮ ಮತ್ತು ಭರತರು ಅದ್ವಿತೀಯವಾಗಿ ಮಾಡಿದರು. ಹೀಗೆ ಅತ್ಯುತ್ತಮನಾದಂಥ ಮಗ ಮತ್ತು ಅತ್ಯುತ್ತಮನಾದಂಥ ಶಿಷ್ಯ, ಅವನಂಥ ಶಿಷ್ಯ ಬೇಕು ಅಂತ ವಿಶ್ವಾಮಿತ್ರ ತಪಸ್ಸು ಮಾಡಿದ್ದು, ವಸಿಷ್ಠ ತಪಸ್ಸು ಮಾಡಿದ್ದು. ಅವನು ಸಕಲ ಶಾಸ್ತ್ರ ಶಸ್ತ್ರ ಎರಡನ್ನೂ ಬಲ್ಲವನಾಗಿದ್ದ. ತುಂಬ ಜನಕ್ಕೆ ಗೊತ್ತಿಲ್ಲ, ಶ್ರೀರಾಮ ಒಳ್ಳೆ ಸಂಗೀತಗಾರನೂ ಆಗಿದ್ದ. ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಗಾಂಧರ್ವೇಚ ಭುವಿಶ್ರೇಷ್ಠ, ಒಳ್ಳೆಯ ಗಾನ ಚೆನ್ನಾಗಿ ಬರ್ತಿತ್ತು. ಆ ಜೀನ್ಸೆ ಮಕ್ಕಳು ಲವಕುಶರಲ್ಲೂ ಬಂದು ಅವರು ರಾಮಾಯಣ ಗಾನ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಅವನು ಒಳ್ಳೆ ರಸಿಕನೂ ಆಗಿದ್ದ. ಲವಕುಶರ ಗಾನ ಮಾಡುವಾಗ ತಾನು ಎತ್ತರದ ಸಿಂಹಾಸನದಲ್ಲಿ ಕೂತು ಕೇಳಿದ್ರೆ ಆಸ್ವಾದ ಆಗೋಲ್ಲ ಅಂತ ಜನರ ಗುಂಪಿನಲ್ಲಿ 1000 ಜನರಲ್ಲಿ ತಾನು ಒಬ್ಬ ಸಾಮಾನ್ಯ ಅನ್ನುವಂತೆ ಹೋಗಿ ಆ ಗಾನವನ್ನು, ರಾಮಾಯಣ ಗಾನವನ್ನು ಕೇಳ್ದ ಅಂತ ವಾಲ್ಮೀಕಿ ಮುನಿಗಳು ಬರೀತಾರೆ. ಹೀಗೆ ರಾಮ ಒಳ್ಳೆಯ ಶಿಷ್ಯನಾಗಿ, ಒಳ್ಳೆಯ ವಿದ್ಯಾರ್ಥಿಯಾಗಿ ಚೆನ್ನಾಗಿ ಕಲಿತ. ಮತ್ತೆ ನೋಡಿ, ಅವನು ತನ್ನ ವಿದ್ಯೆಯನ್ನು ತನಗೆ ಮಾತ್ರ ಇಟ್ಟುಕೊಳ್ಳಲಿಲ್ಲ. ವಿಶ್ವಾಮಿತ್ರ ರಾಮನಿಗೆ ಎಲ್ಲ ದಿವ್ಯಾಸ್ತ್ರಗಳನ್ನು ಕಲಿಸಿಕೊಟ್ಟರು. ಅವರು ಕೊಟ್ಟಷ್ಟು ದಿವ್ಯಾಸ್ತ್ರಗಳು ಮತ್ತು ಯಾರಿಗೂ ಎಂದೂ ಸಂದಿಲ್ಲ. ಅಷ್ಟನ್ನು ಕೂಡ ತನ್ನ ತಮ್ಮಂದಿರ ಜೊತೆಗೆ ಹಂಚಿಕೊಂಡ. ಯಾಕೆಂದರೆ ಲಕ್ಷ್ಮಣನಿಗೆ ಪ್ರತ್ಯೇಕವಾಗಿ ವಿಶ್ವಾಮಿತ್ರರು ಪಾಠ ಹೇಳಲಿಲ್ಲ, ಜೊತೆಯಲ್ಲೇ ಇದ್ದದ್ದು. ರಾಮ ಅಷ್ಟನ್ನು ತಮ್ಮಂದರಿಗೆ ಹೇಳಿದ. ಅಂದರೆ ರಾಮ ಯಾವತ್ತೂ ವಿದ್ಯಾಲೋಭಿ ಆಗಲಿಲ್ಲ, ವಿದ್ಯಾ ವಿತರಣೆ ಮಾಡ್ದ. ಹೀಗೆ ಅವನು ಒಳ್ಳೆಯ ಶಿಷ್ಯನೂ ಹೌದು, ಒಳ್ಳೆಯ ಗುರುವೂ ಹೌದು ಅಂತ ಗೊತ್ತಾಗುತ್ತದೆ. ಮತ್ತು ಒಳ್ಳೆಯ ರಾಜ, ಪ್ರತಿಯೊಬ್ಬರನ್ನೂ ವಿಚಾರಿಸ್ತಾ ಇದ್ದ, ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ನೋಡ್ತಾ ಇದ್ದ. ಅದಕ್ಕೆ ರಾಮರಾಜ್ಯ ಅಂತನ್ನುವ ಮಾತು ಬಂತು. ಭರತನಿಗೆ ಅಯೋಧ್ಯಕಾಂಡದಲ್ಲಿ ಅವನು ಸುಮಾರು 85 ಶ್ಲೋಕಗಳ ಉಪದೇಶ ಮಾಡ್ತಾನೆ. ಅಯೋಧ್ಯಕಾಂಡದ 100ನೇ ಸರ್ಗದಲ್ಲಿ ಬರ್ತದೆ, ನೀನು ಹೇಗೆ ರಾಜ್ಯ ಆಳಬೇಕು ಅಂತ. ಅದು ಎಷ್ಟು ದೂರದೃಷ್ಟಿ ಇದು ಅಂದರೆ, ನಿನ್ನ ಮಂತ್ರಿಮಂಡಲಕ್ಕೆ ನಿನ್ನ ದೇಶದವರನ್ನೇ ಏರ್ಪಾಡು ಮಾಡ್ಕೊಳ್ತಾ ಇದೆಯಾ ತಾನೇ, ನೇಮಕ ಮಾಡ್ಕೊಳ್ತಾ ಇದೆಯಾ ತಾನೇ, ಪರದೇಶಿಯರಿಗೆ ಅವಕಾಶ ಕೊಡ್ತಾ ಇಲ್ಲ ತಾನೇ ಅಂತ ಹೇಳ್ತಾನೆ. ಕಚ್ಚಿತ್ ಜಾನಪದೋ ವಿದ್ವಾನ್ ಮಂತ್ರಿ ಅಂತ, ನಮ್ಮ ಜಾನಪದರು ಮಂತ್ರಿಮಂಡಲದಲ್ಲಿ ಇರಬೇಕು ಅಂತ ಹೇಳ್ತಾನೆ ರಾಮಚಂದ್ರ. ಇದು ಬಹಳ ದೊಡ್ಡದಾದದ್ದು. ಮತ್ತು ಯಾವತ್ತೂ ಖರ್ಚಿಗಿಂತ ಆದಾಯ ಹೆಚ್ಚಿರಬೇಕು. ಆಯಸ್ತೇ ವಿಪುಲ ಕಚ್ಚಿತ್ ಆಯಾದಲ್ಪತರೋ ವ್ಯಯ ಅಂತ ಕೇಳ್ತಾನೆ. ಮತ್ತು ನೀನು ಸಂಯಮದಿಂದ ನಡ್ಕೊಳ್ತಾ ಇದೆಯಾ ತಾನೇ, ಮತ್ತು ಅಹಂಕಾರದಿಂದ ದೂಷಣೆ ಮಾಡ್ತಾ ಇಲ್ಲ ತಾನೇ, ನಾಸ್ತಿಕ್ಯವನ್ನು ನೀನು ಅಂಟಿಕೊಂಡಿಲ್ಲ ತಾನೇ ಅಂತಾನೆ. ಆಸ್ತಿಕ್ಯ ಬಹಳ ಮುಖ್ಯ. ಯಾಕೆಂದರೆ ಆಸ್ತಿಕ್ಯದಲ್ಲಿ ವಿನಯ ಇದೆ, ಮತ್ತು ಶ್ರದ್ಧೆ ಇದೆ, ನಮ್ರತೆ ಇದೆ. ಅದು ಬಹಳ ದೊಡ್ಡದಾದಂಥ ಗುಣ. ನಾಸ್ತಿಕನಿಗೆ ವಿನಯ ಬರುವುದು ಬಹಳ ಕಷ್ಟ, ಆದರೆ ಆಸ್ತಿಕನಿಗೆ ವಿನಯ ಬರುವುದು ಸರಳ ಸಾಮಾನ್ಯವಾದಂಥ ವಿಷಯ. ಹೀಗೆಲ್ಲ ಕೇಳ್ತಾ ಬರ್ತಾನೆ. ಆಮೇಲೆ ಕಚ್ಚಿತ್ ಸ್ವಾದುಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ ಅಂತ ಕೇಳ್ತಾನೆ. ರುಚಿಯಾದ ಊಟವನ್ನು ನೀನು ಒಂಟಿಯಾಗಿ ತಿಂತಾ ಇಲ್ಲ ತಾನೆ ಅಂತ. ಇದು ರಾಮನ ದೃಷ್ಟಿ, ಇದು ರಾಮನ ಧರ್ಮ, ಇದು ರಾಮನ ಮನೋಧರ್ಮ. ಒಂದು ಹಣ್ಣು ಕೊಟ್ಟರೆ ಅದನ್ನು 10 ಜನರ ಜೊತೆಗೆ ಹಂಚಿಕೋತಾನೆ. ಒಂದು ತುಂಡು ಮಿಠಾಯಿ ಕೊಟ್ಟರೆ ಅದನ್ನು 10 ಜನರಿಗೆ ಮುರಿದು ಕೊಟ್ಟು ಹಂಚಿಕೋತಾನೆ. ಅವನು ರಾಜ್ಯವನ್ನು ಕೂಡ ಹೇಳ್ತಾನೆ. ಪಟ್ಟಾಭಿಷೇಕದ ವಾರ್ತೆ ಬಂದ ತಕ್ಷಣ ಲಕ್ಷ್ಮಣನಿಗೆ ಹೇಳ್ತಾನೆ. ಆವಾಗ ಭರತ ಮತ್ತು ಶತ್ರುಘ್ನರು ಊರಿನಲ್ಲಿರೋಲ್ಲ. ಇದು ರಾಜ್ಯ ನಾವೆಲ್ಲರೂ ಹಂಚಿಕೊಳ್ಳೋದಕ್ಕಿರೋದು ಅಂತ. ಇದು ಬರೀ ಪೇಪರ್ ಸ್ಟೇಟ್ಮೆಂಟ್ಸು, ನ್ಯೂಸ್ ಪೇಪರ್ ಸ್ಟೇಟ್ಮೆಂಟು ಅಲ್ಲ, ಮೀಡಿಯಾ ಮುಂದೆ ಮಾಡಿರ್ತಕ್ಕಂಥ ರಾಮನ ಲಿಪ್ ಸಿಂಪತಿಯ ಮಾತಲ್ಲ. ಕಾರಣ ರಾಮ ನಿರ್ಯಾಣಕ್ಕೆ ಸನ್ನದ್ಧನಾಗುವ ಮುನ್ನ ಮಿಕ್ಕ 3 ತಮ್ಮಂದಿರು, ತನ್ನ 2 ಮಕ್ಕಳು ಸೇರಿಸಿದಂತೆ ಪ್ರತಿಯೊಬ್ಬ ತಮ್ಮಂದಿರಿಗೂ 2 ಮಕ್ಕಳಿದ್ರು, ಅವಳಿ ಮಕ್ಕಳು. ಒಟ್ಟು 8 ಜನ ಮಕ್ಕಳು. 8 ಜನ ಮಕ್ಕಳಿಗೂ ಅಷ್ಟು ರಾಜ್ಯವನ್ನು ಸಮಾನವಾಗಿ ಹಂಚುತ್ತಾನೆ. ಅಯೋಧ್ಯೆಯನ್ನು ಯಾರಿಗೂ ಪ್ರತ್ಯೇಕವಾಗಿ ಕೊಡಲ್ಲ, ಆ ರೀತಿಯ ತಾರತಮ್ಯ ಮಾಡೋಲ್ಲ. ಇಡೀ ಅಯೋಧ್ಯ ಜನ ರಾಮನ ಜೊತೆಗೆ ಪರಂಧಾಮಕ್ಕೆ ಹೋಗ್ತಾರೆ, ಮಹಾಪ್ರಸ್ಥಾನ ಮಾಡ್ತಾರೆ ಅಂತ. ಅಂದರೆ ಹಂಚಿಕೊಂಡು ಬಾಳುವಿಕೆ ಎಲ್ಲ ಹಂತದಲ್ಲೂ ರಾಮನಲ್ಲಿತ್ತು ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತೆ ನೋಡಿ, ಅವನದು ಇನ್ನೂ ಒಂದು ದೊಡ್ಡ ಗುಣ ಏನಂದರೆ ಎಲ್ಲರನ್ನೂ ಒಳಗೆ ಮಾಡಿಕೊಳ್ತಕ್ಕಂಥದ್ದು. ರಾಮ ಅಂದರೆ ಆದರ್ಶ ಕುಟುಂಬದ ಸಂಕೇತ. ಒಳ್ಳೆಯ ಮಗ ಹೇಗೋ, ಒಳ್ಳೆಯ ಸಹೋದರ ಹೇಗೋ, ಒಳ್ಳೆಯ ಗಂಡ ಕೂಡ ಹೌದು ಅಂತ ಗೊತ್ತಾಗುತ್ತದೆ. ಸೀತೆಗೆ ಇಷ್ಟು ಕಡೆ ಕೈಕಾಲುಗಳನ್ನು ಒತ್ತಿದ್ದ ಕಾಡಿನಲ್ಲಿ ಅಂತ ಗೊತ್ತಾಗುತ್ತದೆ. ನಮ್ಮ ಬಹುಭೂತಿಯನ್ನು ನೋಡಬೇಕು. ಅದಕ್ಕಾಗಿ ಅವಳು ಶ್ಯಾಮ ಅಂತಕ್ಕಂಥ ಒಂದು ವಟವೃಕ್ಷದ ಕೆಳಗೆ ಸುಸ್ತಾಗಿ ಮಲಗಿದ್ದಾಗ ರಾಮ ಅವಳ ಕೈಕಾಲುಗಳನ್ನು ಒತ್ತಿದ ಅಂತಕ್ಕಂಥ ಮಾತನ್ನು ಉತ್ತರ ರಾಮಚರಿತ ನಾಟಕದಲ್ಲಿ ನಾವು ನೋಡ್ತೀವಿ. ಎದೆ ಮೇಲೆ ಮಲಗಿಸ್ಕೊಳ್ತಾ ಇದ್ದ.
ನಮ್ಮಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಗಾದೆ ಇದೆ. ಅಂದರೆ ಅದು ಸಣ್ಣದ್ರ ಮೇಲೆ ದೊಡ್ಡದಾಗಿ ಪ್ರತಿಕ್ರಿಯೆ ತೋರುವಂಥದ್ದು ಅಂತ. ಸೀತೆಯ ಎದೆಗೊಂದು ಕಾಗೆ ಬಂದು ಕುಕ್ಕಿತು ಅನ್ನೋದಕ್ಕೆ ಬ್ರಹ್ಮಾಸ್ತ್ರವನ್ನೇ ಬಿಡುವ ಮಟ್ಟಕ್ಕೆ ಬಂದ. ಹಾಗಂತ ಕಾಗೆಯನ್ನು ಕೊಲ್ಲಲೂ ಇಲ್ಲ, ಬೆದರಿಸಿ ಬಿಟ್ಟ ಅಷ್ಟೆ. ಅಂದರೆ ಸೀತೆಯ ಮೇಲಿನ ಪ್ರೀತಿ ಎಷ್ಟು ಅಂತ ಗೊತ್ತಾಗುತ್ತದೆ. ಹೀಗೆ ರಾಮ ಒಳ್ಳೆಯ ಗಂಡ ಅಂತ ಗೊತ್ತಾಗುತ್ತದೆ. ಮತ್ತು ರಾಮನಲ್ಲಿರ್ತಕ್ಕಂಥ ಮತ್ತೊಂದು ವಿಶೇಷವಾದ ಅಂಶ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತೀವಲ್ಲ ಅಂಥದ್ದು. ನೋಡಿ, ಗುಹ ಅವನು ನಿಷಾದ ರಾಜ, ಶೃಂಗವೇರಪುರದಲ್ಲಿದ್ದವನು. ಅವನ ಉದ್ಯೋಗ ನೌಕಾಯಾನ, ನೌಕೆಯಲ್ಲಿ ಎಲ್ಲರನ್ನೂ ಜನರನ್ನು ದಾಟಿಸುವುದು ಮತ್ತು ಜೀವಿಕೆಗಾಗಿ ಬೇಟೆ ಆಡ್ತಕ್ಕಂಥದ್ದು, ಮೀನುಗಳನ್ನು ಹಿಡಿಯತಕ್ಕಂಥದ್ದು. ವೃತ್ತಿಯಿಂದ ವ್ಯಾಧನೂ ಹೌದು ಮತ್ತು ಧೀವರ ಬೆಸ್ತನೂ ಹೌದು. ಆದರೆ ರಾಮ ಅವನನ್ನು ನೀನು ನಮ್ಮ 4 ಅಣ್ಣ ತಮ್ಮಂದರಲ್ಲಿ ಸೇರಿಕೊಂಡಂಥ 5ನೆಯ ಸಹೋದರ ಅಂತ ಆದರಿಸ್ದ. ಆಗ ಗುಹ ಹೇಳ್ತಾನೆ, ನಿನಗೇನೂ ಕೊಟ್ಟೇನು, ಬಳಲಿದ್ದೀಯಾ, ಊಟ ಮಾಡು, ತಿಂಡಿ ತೀರ್ಥ ತೆಗೆದುಕೋ ಅಂತ. ಇಲ್ಲಪ್ಪ, ನಾವುಗಳು ಯಾವತ್ತೂ ಮತ್ತೊಬ್ಬರಿಗೆ ಕೊಡಬೇಕು, ಪ್ರಜೆಗಳ ಸೊತ್ತನ್ನು ನಾವುಗಳು ತಗೋಬಾರ್ದು. ನೀನು ಒಡಹುಟ್ಟಿದವನು ನಿಜ, ಆದರೂ ಕೂಡ ನಾನು ನಿನ್ನ ಸೊತ್ತನ್ನು ತಗೋಬಾರ್ದು. ನನ್ನ ಕುದುರೆಗಳು ಬಂದಿವೆಯಲ್ವ, ನನ್ನನ್ನು ಸುಮಂತ ರಥದಲ್ಲಿ ಕರ್ಕೊಂಡು ಬಂದಿದ್ದಾನೆ, ಕುದುರೆಗಳು ಬಳಲಿವೆ, ಆ ಕುದುರೆಗಳಿಗೆ ಹುಲ್ಲು ಹುರುಳಿ ಕೊಡು ಸಾಕು, ನಾನು ವನವಾಸದ ವ್ರತದಲ್ಲಿದ್ದೀನಿ, ಅದರಿಂದ ನನಗೆ ಆ ಮೂಕ ಜೀವಿಗಳ ಹಸುವು ಹಿಂಗಿದ್ರೆ ಸಮಾಧಾನ ಆಗುತ್ತದೆ ಎಂದ. ನೋಡಿ, ರಾಜ್ಯ ಕಳ್ಕೊಂಡಿದ್ದಾನೆ, ಪಟ್ಟಕ್ಕೆ ಬರಬೇಕಾದವನು, ಅವನು ಹೆಂಡತಿ ಮೇಲೆ ಕೂಡ ಏನೂ ಒಡವೆ ವಸ್ತ್ರ ಇಲ್ಲದೆ ಕಳಿಸಬೇಕು ಅಂತ ಕೈಕೇಯಿ ಆಜ್ಞೆ. ಆದರೆ ವಸಿಷ್ಠ ಮತ್ತು ದಶರಥರ ಆಗ್ರಹದಿಂದ ಸೀತೆ ಒಂದಿಷ್ಟು ಒಡವೆ ತೊಟ್ಟು ಬಂದಳು ಅಂತ ಗೊತ್ತಾಗುತ್ತದೆ. ಅಂಥ ಸಂದರ್ಭದಲ್ಲಿ ಚಪ್ಪಲಿಯೂ ಇಲ್ಲದೆ ಹೊರಟಿದ್ದಾನೆ. ತುಂಬ ಜನಕ್ಕೆ ಅವನಿದ್ದ ಪಾದರಕ್ಷೆಯನ್ನೇ ಭರತ ಕಿತ್ತುಕೊಂಡು ಬಂದ ಅಂತ ಕುಹಕ ಆಡ್ತಾರೆ. ಇಲ್ಲ, ರಾಮ ಬರಿಗಾಲಲ್ಲಿ ಹೋದ. ಅವನನ್ನು ರಾಜನನ್ನು ಕರ್ಕೊಂಡು ಬರಬೇಕು ಅಂತ ಭರತ ಬಂಗಾರದ ಪಾದಕೆ ತಗೊಂಡ. ಅದರ ಮೇಲೆ ಒಂದು ಕ್ಷಣ ನಿಂತು ಮತ್ತೆ ಇಳಿದವನು. ಆ ಪಾದಕೆಯನ್ನು ಭರತ ತಲೆ ಮೇಲೆ ಹೊತ್ತ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಗೊತ್ತಾಗುತ್ತದೆ. ಹೀಗಾಗಿ ನಿಸ್ಪೃಹನಾದವನು ರಾಜ್ಯ ಕಳ್ಕೊಂಡಿದ್ದಾನೆ. ಈಗನವರು ಒಂದು ಜುಜುಬಿ ಮಿನಿಸ್ಟ್ರಿ ಕಳ್ಕೊಂಡ್ರೆ ಭೂವ್ಯೋಮ ಪಾತಾಳಗಳೆಲ್ಲ ಒಂದಾಯಿತು ಅಂತ ಎಲ್ಲ ಮೀಡಿಯಾ ಮುಂದೆ ಕೂತ್ಕೊಂಡು ಗಲಾಟೆ ಮಾಡ್ತಾರೆ. ಒಂದು ಪ್ರಾಧಿಕಾರಕ್ಕೋ ಮತ್ತೊಂದು ಮಂಡಲಕ್ಕೋ ಇನ್ಯಾವುದಕ್ಕೋ ಒಂದಕ್ಕೆ ಅವರು ತಂದು ಕೂಡಿಸಲಿಲ್ಲ ಅಂತಂದರೆ ದಿಕ್ಕುಗಳಲ್ಲೂ ರೋರೋಧಿಸ್ತಾ ಇರ್ತಾರೆ. ಒಂದು ಮಹಾ ಸಾಮ್ರಾಜ್ಯ, ಇಡೀ ಭರತಖಂಡದ ಚಕ್ರವರ್ತಿತ್ವವನ್ನು ತನಗೆ ಬರಬೇಕಾದದ್ದನ್ನು ಒಂದು ಕ್ಷಣದಲ್ಲಿ ಕಳೆದರೂ ಕೂಡ ಅದರ ಬಗ್ಗೆ ಒಂದಿಷ್ಟೂ ನೋವಿಲ್ಲ. ಯಾವ ಪೀತಾಂಬರ ತೊಟ್ಟು ಕಿರೀಟ ಧಾರಣೆಗೆ ಹೋಗುವಾಗ ಅವನ ಮುಖಮುದ್ರೆ ಹೇಗಿತ್ತು, ನಾರ್ಮಡಿಯನ್ನು ಉಟ್ಟು ಬರಿಗಾಲಲ್ಲಿ ಕಾಡಕ್ಕೆ ಹೋಗುವಾಗಲೂ ಅವನ ಮುಖ ವಿಕಾರವಾಗದಂತೆ ಇತ್ತು ಅಂತ ಕಾಳಿದಾಸ ಬರೀತಾನೆ. ದದತೋ ಮಂಗಲಕ್ಷೌಮೇ ವಸಾನಸ್ಯ ಚ ವಲ್ಕಲೆ ದದೃಶುರ್ವಿಸ್ಮಿತ ಅಸ್ತಸ್ಯ ಮುಖರಾಗಂ ಸಮಂ ಜನಾಃ. ಇಂಥ ರಾಮ ಅವನು ತಾನು ರಾಜ್ಯ ಕಳ್ಕೊಂಡಿದ್ದರದ್ದು ಒಂದು ಇರುವೆ ಕಚ್ಚಿದಂತೆಯೂ ಭಾವ ಇಲ್ಲದೆ ತನಗಾಗಿ ರಥ ಎಳೆದುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಬಂದ ಆ ಕುದುರೆಗಳ ಹಸಿವಿಗೆ ಬಾಯಾರಿಕೆಗೆ ಸ್ಪಂದಿಸ್ತಾನಲ್ಲ, ಅವನು ರಾಮ, ಅವನು ಶ್ರೀರಾಮ. ಅದಕ್ಕಾಗಿ ನಮ್ಮ ಜನ ಅವನನ್ನು ಪ್ರೀತಿಸ್ತಾರೆ. ಹೀಗೆ ಅವನ ಕೌಟುಂಬಿಕ ವಾತ್ಸಲ್ಯ ಬರೀ ಮನುಷ್ಯರಿಗೆ ಮಾತ್ರವಲ್ಲ, ಒಬ್ಬ ಗುಹನಿಗೋ ಅಥವಾ ಒಬ್ಬ ಅಂಗದನಿಗೋ ಸುಗ್ರೀವನಿಗೋ ವಿಭೀಷಣನಿಗೋ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ವಿಸ್ತರಿಸಿಕೊಂಡಿತ್ತು. ಮುಂದೆ ಅದೇ ನೋಡ್ತೀವಿ, ಜಟಾಯು ಪಕ್ಷಿ ಅವನನ್ನು ತನ್ನವನ್ನಾಗಿ ಮಾಡಿಕೊಂಡ, ಸುಗ್ರೀವ ವಾನರ ಅವನನ್ನು ತನ್ನವನ್ನಾಗಿ ಮಾಡಿಕೊಂಡ, ಇಡೀ ವಾನರನ್ನು ಆತ್ಮೀಕರಿಸಿಕೊಂಡ, ಹಾಗೆ ವಿಭೀಷಣನನ್ನು ಆತ್ಮೀಕರಿಸಿಕೊಂಡ. ಎಲ್ಲಿವರೆಗೆ ಅಂದರೆ ವಿಭೀಷಣ ಶರಣಾಗತನಾಗಿ ಬರೋದಕ್ಕೆ ಸಿದ್ಧನಾದಾಗ ಸುಗ್ರೀವ ಹೇಳ್ತಾನೆ, ಬೇಡ ಬೇಡ, ಕಷ್ಟದಲ್ಲಿರುವ ಅಣ್ಣನನ್ನೇ ಬಿಟ್ಟು ಬಂದಿದ್ದಾನೆ, ಇವನು ನಂಬೋದು ಹೇಗೆ ಅಂತ. ಸುಗ್ರೀವನೂ ವಾಲಿಯನ್ನು ಬಿಟ್ಟು ಬಂದನಲ್ವ, ರಾಮನಿಗೆ ಬಹಳ ಸುಲಭ ಅಲ್ವ ಹೇಳೋದು. ನೀನು ನಿಮ್ಮ ಅಣ್ಣನನ್ನು ಬಿಟ್ಟು ಬಂದಿಯಲ್ಲಪ್ಪ, ನಾನೇ ನಿಮ್ಮ ಅಣ್ಣನನ್ನು ಕೊಂದನಲ್ಲ. ಅದೇ ಪರಿಸ್ಥಿತಿ ಇವನಿಗೂ ಬಂದಿರುತ್ತೆ. ನಿನ್ನ ಅಣ್ಣ ನಿನಗೆ ಹೇಗೆ ಹಿಂಸೆ ಕೊಟ್ಟನೋ ಇವನಿಗೂ ಇವನ ಅಣ್ಣ ರಾವಣ ಕೊಟ್ಟಿರ್ಬೋದು ಹಿಂಸೆನ ಅಂತ ಎತ್ತಿ ಆಡೋದಿಲ್ಲ ರಾಮ. ಅವನು ಬಹಳ ಮೃದುವಾದಂತಹ ಮಾತನವನು. ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಹ. ನೋಡಪ್ಪ ಸುಗ್ರೀವ, ಎಲ್ಲ ಸಹೋದರರು ಭರತನಂತೆ ಇರೋದಿಲ್ಲ, ಏನು ಮಾಡೋಣ ಬರಲಿ ಅಂತಂದೆ. ಅಷ್ಟು ಮಾತ್ರವಲ್ಲ, ಈ ವಿಭೀಷಣ ಮಾತ್ರವಲ್ಲ, ಯದಿವಾ ರಾವಣ ಸ್ವಯಂ, ರಾವಣನೇ ಶರಣಾಗತನಾಗ್ತೀನಿ ಅಂದರೂ ನಾನು ಅವನಿಗೆ ಆಶ್ರಯ ಕೊಡ್ತೀನಿ ಅಂತ ಒಂದು ಕಥೆಯ ಪ್ರಕಾರ ಬರುತ್ತದೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತದೆ. ಇನ್ನೂ ರಾವಣನನ್ನು ಗೆಲ್ಲುವುದಕ್ಕೆ ಮುನ್ನ, ಸೇತುವೆ ಕಟ್ಟುವುದಕ್ಕೆ ಮುನ್ನವೇ ಶರಣಾಗತನಾದ ವಿಭೀಷಣನಿಗೆ ಲಂಕಾ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾನೆ. ಅವನ ಆತ್ಮವಿಶ್ವಾಸ ನೋಡಿ ಎಂಥದ್ದು. ಇನ್ನು ಯುದ್ಧ ಆಗಬೇಕು, ಅದಕ್ಕೆ ಪೂರ್ವಭಾವವಾಗಿ ಸೇತುವೆ ಕಟ್ಟಬೇಕು, ಎಂತೆಂಥ ರಾಕ್ಷಸರನ್ನೆಲ್ಲ ಗೆಲ್ಲಬೇಕು, ಅದನ್ನೆಲ್ಲ ಲೀಲೆಯಿಂದ ಗೆಲ್ತೀನಿ ಅನ್ನೋದು ರಾಮನ ಆತ್ಮವಿಶ್ವಾಸ. ಅದು ಸುಳ್ಳಾಗಲಿಲ್ಲ, ಪಟ್ಟ ಕಟ್ಟಿಬಿಡ್ತಾನೆ. ಒಂದು ಕಥೆಯಲ್ಲಿ ಬರ್ತದೆ, ಹೀಗೆ ಲಂಕಾಪಟ್ಟ ಕಟ್ಟಿಬಿಟ್ಟ ಮೇಲೆ ರಾವಣ ಏನಾದರೂ ಶರಣಾಗತನಾಗ್ಬಿಟ್ರೆ ಏನು ಮಾಡ್ತೀಯ ಅಂತ. ಅಯೋಧ್ಯೆಯನ್ನೇ ಕೊಟ್ಟೇನೋ ಅವನಿಗೆ ಪರವಾಗಿಲ್ಲ ಅಂತಾನೆ ಅಂತ. ಇದು ವಾಲ್ಮೀಕಿಯಲ್ಲಿ ಇಲ್ಲ. ಆದರೂ ರಾಮನ ಮನೋಧರ್ಮ ಇಂಥದ್ದು.
ಸಣ್ಣತನ ಅವನ ಹತ್ತಿರದಲ್ಲಲ್ಲ, ಅವನ ದೇಶದಲ್ಲಿಯೂ ಸುಳಿಯೋಲ್ಲ. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಸಣ್ಣತನ ಸುಳಿತಾ ಇದೆ ಅಂದರೆ ಅದು ರಾವಣ ಶಕ್ತಿಯೇ ಹೊರತು ರಾಮಶಕ್ತಿ ಅಲ್ಲ ಅಂತ ಗೊತ್ತಾಗುತ್ತದೆ. ಅದನ್ನು ಸಂಹಾರ ಮಾಡೋದಕ್ಕೆ ಈ ಪುಣ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ, ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಂಥ ರಾಮ ಅಷ್ಟು ಬೇಕಾದವನಾಗಿದ್ದರಿಂದಲೇ ಎಲ್ಲರೂ ಆತ್ಮೀಕರಿಸಿಕೊಂಡ್ರು. ಹಾಗಲ್ಲವಾದರೆ ಮತಂಗ ಮಹರ್ಷಿಗಳು ನಾವು ಇವತ್ತು ನಮ್ಮಲ್ಲಿ ಯಾರನ್ನ ಮದ್ಯವನ್ನು ವಿಕ್ರಯ ಮಾಡಿ ಮಾರ್ತಕ್ಕಂಥವ್ರು ಆ ಕುಲದಿಂದ ಬಂದವರು. ಬಿಲ್ಲವ ಕುಲ ಅಂತ ಕರೀತಾರೆ, ಈಳವ ಕುಲ ಅಂತಲೂ ಕರೀತಾರೆ. ಈಳವ ಅಂತ ಕೇರಳದಲ್ಲಿ ಹೇಳ್ತಾರೆ, ಇಲ್ಲಿ ಬಿಲ್ಲವ ಅಂತ ಕರೀತಾರೆ. ಎಲ್ಲ ಕುಲಗಳಿಂದ ಋಷಿಗಳು, ಮುನಿಗಳು, ಮಂತ್ರದ್ರಷ್ಟಾರರು ಬಂದಿದ್ದಾರೆ. ಅವರಿಗೆ ಶಿಷ್ಯೆಯಾಗಿದ್ದಂಥ ಮಹಾಸಾಧ್ವೀಮಣಿ ತಪಸ್ವಿನಿ ಶಬರಿ. ಆ ಶಬರಿಗೆ ನೀನು ರಾಮ ಬರುವವರೆಗೂ ದೇಹಧಾರಣೆ ಮಾಡು ಅಂತ ಹೇಳಿದ್ದು. ಹಾಗಾಗಿ ಅವನು ಬರುವವರೆಗೂ ಆಕೆ ಕಾದಿದ್ದಳು. ಅದೇ ರೀತಿಯಲ್ಲಿ ಶರಭಂಗ, ಸುತೀಕ್ಷ್ಣ ಮೊದಲಾದ ತಪಸ್ವಿಗಳಿದ್ದರು. ಶರಭಂಗ ಮಹರ್ಷಿಗಳು ಹೀಗೆಯೇ ಇಂದ್ರ ಬಂದು ವಿಮಾನದಲ್ಲಿ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಅಂದರೆ ಇಲ್ಲ, ರಾಮ ಬರೋವರೆಗೂ ನಾನು ಬರೋದಿಲ್ಲ, ರಾಮ ಬಂದ ಮೇಲೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ನೋಡಿ, ಶರಭಂಗರೂ ಅಗ್ನಿ ಪ್ರವೇಶ ಮಾಡಿದ್ರು ರಾಮ ದರ್ಶನ ಆದಮೇಲೆ, ಅದಕ್ಕಾಗಿ ಕಾದಿದ್ರು. ಹಾಗೇ ಶಬರಿ ಕೂಡ. ಅಂದರೆ ಯಾರಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ. ಶರಭಂಗರು ಬ್ರಾಹ್ಮಣ ಆಗಿರ್ಬೋದು, ಶಬರಿ ಬೇಡತಿ ಆಗಿರ್ಬೋದು, ಇಬ್ಬರಿಗೂ ರಾಮ ಪ್ರೀತಿ ಒಂದೇ, ರಾಮನಿಂದ ಸಿಕ್ಕ ಆನಂದ ಒಂದೇ, ಪಡೆದ ಕೈವಲ್ಯವೂ ಒಂದೇ. ಇಂಥದ್ದನ್ನು ಹೆಜ್ಜೆ ಹೆಜ್ಜೆಗೆ ನೋಡ್ತೀವಿ. ಒಬ್ಬರೇ ಮಹರ್ಷಿಗಳು, ಅತ್ತಿ ಮಹರ್ಷಿಗಳು, ವಯಸ್ಸಾದವರು, ಅವರು ತಮ್ಮ ಪತ್ನಿ ಅನಸೂಯೆಯನ್ನು ಅಷ್ಟು ಗೌರವದಿಂದ ಕಾಣ್ತಾ ಇದ್ದರು. ಹೆಂಡತಿಗೆ ಗೌರವ ಕೊಡೋದು ಹೇಗೆ ಅಂತ ಅತ್ತಿ ಮಹರ್ಷಿಗಳಿಂದ ಕಾಣಬೇಕು. ಅನಸೂಯಾದೇವಿಯ ಪಾತಿವ್ರತ್ಯ, ಅವಳ ಮಹಿಮೆ, ಅದನ್ನೆಲ್ಲ ವಿಸ್ತರಿಸಿ ಹೇಳ್ತಾರೆ. ಅವರಿಗೆ ನಮಸ್ಕಾರ ಮಾಡಪ್ಪ ಅಂತಾರೆ. ರಾಮ ಸೀತೆಯರು ನಮಸ್ಕಾರ ಮಾಡ್ತಾರೆ. ಅವರಿಗೆ ಒಡವೆಗಳನ್ನೆಲ್ಲ ಕೊಡ್ತಾರೆ. ಅತ್ರಿ ಮಹರ್ಷಿಗಳ ಪತ್ನಿ ಸೀತೆಗೆ ಒಡವೆ, ವಸ್ತ್ರ ಎಲ್ಲ ಕೊಟ್ಟು ಸನ್ಮಾನ ಮಾಡ್ತಾಳೆ. ಆಗ ಅತ್ರಿ ಮತ್ತು ಅನಸೂಯೆಯರು ವೃದ್ಧರು ಕೂಡ ಇವರ ಆಗಮನಕ್ಕೆ ಕಾದಿದ್ರು ಅಂತ ಗೊತ್ತಾಗುತ್ತದೆ. ಮತ್ತು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಕುಂಭಸಂಭವರಾದ ಅಗಸ್ತ್ಯರು ದಿವ್ಯಾಸ್ತ್ರಗಳನ್ನೆಲ್ಲ ಕೊಟ್ಟರು ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರತಿಯೊಬ್ಬ ಮಹರ್ಷಿಗಳ ಒಂದು ದೃಷ್ಟಿ ಕೂಡ ರಾಮನ ಆಗಮನಕ್ಕಾಗಿತ್ತು. ಈ ಥರ ರಾಮ ಕೇವಲ ಒಬ್ಬ ಪೂಜನೀಯ ವ್ಯಕ್ತಿ ಅಂತ ಅಟ್ಟದ ಮೇಲೆ ಕೂತು, ಬೆಟ್ಟದ ಮೇಲೆ ಕೂತು ಎಲ್ಲರನ್ನೂ ದರ್ಪದಿಂದ ದಬ್ಬಾಳಿಕೆ ಮಾಡ್ತಾ ಇದ್ದವನಲ್ಲ, ಎಲ್ಲರೊಳಗೆ ಬೆರೆತು ಹಾಸು ಹೊಕ್ಕಾಗಿದ್ದವನು. ಅದರಿಂದ ರಾಮ ಎಲ್ಲರಿಗೂ ಬೇಕಾದವನಾದ. ರಾಮ ರಮಯತೀತಿ ರಾಮ ಅಂತಾದ, ಅಭಿರಾಮ ಅಂತಾದ. ಆದ್ದರಿಂದಲೇ ನಮ್ಮ ದೇಶದಲ್ಲಿ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲಿಯೂ ಉಂಟು ರಾಮತ್ವ, ರಾಮಕಥಾತ್ವ. ಸಂಸ್ಕೃತದಲ್ಲಂತೂ ವಾಲ್ಮೀಕಿ, ವ್ಯಾಸರಿಂದಲೇ ಆರಂಭ ಆಗುತ್ತದೆ. ಮಹಾಭಾರತದಲ್ಲಿ ಇಡೀ ರಾಮೋಪಾಖ್ಯಾನ ಬಂದಿದೆ. ಕಾಳಿದಾಸ, ಭಾಸ, ಭೌಭೂತಿ ಮತ್ತು ಜಯದೇವ ಅಂದರೆ ಗೀತಗೋವಿಂದ ಬರೆದವನಲ್ಲ, ಇನ್ನೊಬ್ಬ ಪ್ರಸನ್ನ ರಾಘವ ಬರೆದವನು, ಮುರಾರಿ, ರಾಜಶೇಖರ, ಹೀಗೆ ಅನೇಕರಿದ್ದಾರೆ. ಬೌದ್ಧ ಪರಂಪರೆಯಲ್ಲಿ ಬಂದ ದಿಗ್ನಾಗ ಅದ್ಭುತವಾದಂಥ ರಾಮಕಾವ್ಯವನ್ನು, ರಾಮ ಕಥಾನಕವನ್ನು ಕುರಿತಾದ ಒಂದು ನಾಟಕ ಕುಂದಮಾಲವನ್ನು ಬರೆದಂಥದ್ದು ಉಂಟು. ಬುದ್ಧನ ಒಂದು ಪೂರ್ವದ ಜನ್ಮಗಳಲ್ಲಿ ಶ್ರೀರಾಮನ ಅವತಾರವು ಒಂದು ಅಂತ ಬೌದ್ಧ ಜಾತಕತೆಗಳಲ್ಲಿ ಬರ್ತದೆ. ಅದೇ ರೀತಿ ಜೈನ ಪರಂಪರೆಗಳಲ್ಲಿ ಕೂಡ ಉಂಟು. ಜೈನ ರಾಮಾಯಣ ಉಂಟು. ವಿಮಲಸೂರಿ ಬರೆದಂಥ ಪ್ರಾಕೃತದ ರಾಮಾಯಣ, ಪೌಮಚರ್ವು, ಅಲ್ಲಿ ರಾಮ ಬಂದು ಬಲದೇವ ಅಂತಾಗಿದ್ದವನು ಮುಂದೆ ಜಿನನಾಗತಕ್ಕಂಥವನು ಅಂತ ಅಲ್ಲಿ ಕೂಡ ರಾಮನ ಗೌರವ ಉಂಟು. ಈ ನೆಲೆಯಲ್ಲಿ ಬಂದಂಥ ಎಲ್ಲರಿಗೂ ಸಿಖ್ ಪಂಥದಲ್ಲಿರಬಹುದು, ಜೈನ, ಬೌದ್ಧ ಮೊದಲಾದ ಎಲ್ಲ ಪರಂಪರೆಯಲ್ಲಿಯೂ ರಾಮ, ರಾಮಾಯಣ, ಅಯೋಧ್ಯೆ ಇದಕ್ಕೆ ಆಧಾರ ಉಂಟು. ಇನ್ನು ಪ್ರತಿಯೊಂದು ಭಾಷೆಯಲ್ಲಿ ನೋಡಿದ್ರೂ ಉಂಟು. ನಮ್ಮ ಕನ್ನಡದಲ್ಲಿ ರತ್ನತ್ರಯ ಅಂತ ಕರಿತೀವಿ. ಪಂಪ, ಪೊನ್ನ, ರನ್ನ. ಪೊನ್ನ ಪಂಪನ ಸಮಕಾಲೀನ. ಆತ ಭುವನೈಕ ರಾಮಾಭ್ಯುದಯ ಅಂತ ಕಾವ್ಯ ಬರೆದ. ಕನ್ನಡಕ್ಕೆ ಉಪಲಬ್ಧ ಇರಬಹುದಾದ ಒಂದು ಮೊದಲ ರಾಮಾಯಣ ಅದು. ಆದರೆ ಆ ರಾಮಾಯಣ ನಮಗಿನ್ನೂ ಸಿಕ್ಕಿಲ್ಲ. ಹೀಗಾಗಿ ಅದು ನಮಗೆ ಗೊತ್ತಾಗದ ಇರ್ತಕ್ಕಂಥ ಬರೀ ಹೆಸರಿನಿಂದ ಮಾತ್ರ ಗೊತ್ತು. ಇನ್ನು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿಯೇ ತಾರಾ ಜಾನಕಿಯಂ ಪೋಗಿ ತಾರಾ ತರಳನೇತ್ರಿಯಂ ಅಂತ ರಾಮಾಯಣವನ್ನು ಆಧರಿಸಿದಂಥ ಪದ್ಯಗಳು ಬರ್ತವೆ. ಇನ್ನು ಮುಂದೆಯಂತೂ ನಮಗೆ ಗೊತ್ತೇ ಇದೆ ನಾಗಚಂದ್ರನ ಅಥವಾ ಅಭಿನವ ಪಂಪನ ರಾಮಚಂದ್ರ ಚರಿತ ಪುರಾಣ ಅನ್ನುವ ಜೈನ ರಾಮಾಯಣ ಪರಂಪರೆ ಉಂಟು. ಅದೇ ರೀತಿ ತೊರವೆ ರಾಮಾಯಣ ಉಂಟು. ತೊರವೆ ನರಹರಿ ಬರೆದದ್ದು. ಇನ್ನೂ ಅನೇಕರು ಬರೆದಿದ್ದಾರೆ. ಬತ್ತಲೇಶ್ವರ ಬರೆದಿದ್ದಾನೆ. ಮುಳಿಯ ತಿಮ್ಮಪ್ಪನವರ ನವನೀತ ರಾಮಾಯಣ, ಎಲ್ಲಕ್ಕಿಂತಲೂ ಜಗದ್ಭವ್ಯವಾದ ಕುವೆಂಪುವರ ರಾಮಾಯಣ, ರಾಮಾಯಣ ದರ್ಶನ ಉಂಟು. ಹೀಗೆ ಅನೇಕರು ಬರೀತಾ ಬಂದಿದ್ದಾರೆ. ಡಿ ವಿ ಜಿಯವರ ಶ್ರೀರಾಮ ಪರೀಕ್ಷಣ, ಮಾಸ್ತಿಯವರ ಶ್ರೀರಾಮ ಪಟ್ಟಾಭಿಷೇಕ, ಮೊಯ್ಲಿಯವರ ಶ್ರೀರಾಮ ಮಹಾನ್ವೇಷಣ, ಹೀಗೆ ಎಷ್ಟೊಂದು ಬಗೆಯಲ್ಲಿ ಉಂಟು, ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಕಥೆ ಕಾದಂಬರಿಗಳಲ್ಲೆಲ್ಲ ಬಂದಿದೆ. ತಮಿಳಲ್ಲಾದರೂ ಅಷ್ಟೇ. ಕಂಬನ ಮನೆಯ ಕಂಬಗಳೂ ಕೂಡ ಕವಿತ್ವವನ್ನು ಹೇಳುತ್ತವೆ ಅಂತಾರೆ. ಆ ಕಂಬನ ರಾಮಾಯಣ ಅಷ್ಟು ಪ್ರಸಿದ್ಧವಾದದ್ದು. ಸರಳದಾಸ ಬರೆದಂಥ ರಾಮಾಯಣ ಒರಿಯಾ ಭಾಷೆಯಲ್ಲಿ ಪ್ರಸಿದ್ಧವಾದದ್ದು. ಕೃತ್ತಿವಾಸನ ರಾಮಾಯಣ ಬಂಗಾಳದಲ್ಲಿ ಪ್ರಸಿದ್ಧ. ತುಳಸಿ ರಾಮಾಯಣವಂತೂ
ಶತಶತಮಾನಗಳಿಂದ ಕೋಟ್ಯಂತರ ಜನಕ್ಕೆ ಜೀವಾತುವಾಗಿದೆ. ಇವತ್ತಿಗೂ ಉತ್ತರ ಭಾರತದಲ್ಲಿ ಮಹಾ ಸಂಸ್ಕೃತ ಪಂಡಿತರು ಕೂಡ ರಾಮಾಯಣ ಪಾರಾಯಣ ಅಂದರೆ ತುಳಸಿದಾಸ ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ. ಆ ಮಟ್ಟದ್ದು ತುಳಸಿದಾಸರ ಪ್ರಸಿದ್ಧಿ. ತುಳಸಿದಾಸರು ದೇಶಭಾಷೆಯಲ್ಲಿ ರಾಮಾಯಣ ಬರೆದರಲ್ಲ ಅಂತ ಕೆಲವರು ಮಡಿವಂತರು ಆಕ್ಷೇಪ ಮಾಡಿದಾಗ ಮಹಾಮಂಡಲೇಶ್ವರರಾಗಿದ್ದ ಮಹಾವೇದಾಂತಿ ಅದ್ವೈತ ಶಿಖಾಮಣಿ ಮಧುಸೂದನ ಸರಸ್ವತಿಗಳು ಅದನ್ನು ಕೊಂಡಾಡಿ ದೇಶಭಾಷೆಗಳಲ್ಲಿ ರಾಮಾಯಣ ಬರಬೇಕು ಅಂತ ತುಳಸಿದಾಸರನ್ನು ಎತ್ತಿ ಹಿಡಿದರು ಅಂತ ನಮಗೆ ಗೊತ್ತಿದೆ. ಹೀಗೆ ದೇಶ ಭಾಷೆಗಳೆಲ್ಲ ಉಂಟು ರಾಮಾಯಣ. ತೆಲುಗಿನಲ್ಲಿ ನೋಡಿದರೆ ಅನೇಕ ಕವಿಗಳು ಬರೆದಿದ್ದಾರೆ. ಭಾಸ್ಕರ ಮೊದಲಾದ ಕವಿಗಳು ಬರೆದರು. ಗೋನಬುದ್ಧ ರೆಡ್ಡಿ ಅಂತಕ್ಕಂಥ ಒಬ್ಬ ರೆಡ್ಡಿ ಕುಲದಂಥವನು ದ್ವಿಪದ ರಾಮಾಯಣ ಬರೆದ. ಅದೇ ತರಹ ಒಬ್ಬ ಕುಂಬಾರರ ಹೆಣ್ಣು ಮಗಳು 7 ದಿವಸಗಳಲ್ಲಿ 7 ಕಾಂಡಗಳ ರಾಮಾಯಣ ಬರೆದಿದ್ದಾಳೆ. ತೆಲುಗಿನಲ್ಲಿ ತುಂಬ ಸುಂದರವಾಗಿದೆ. ಕುಮ್ಮರಿ ಮೊಲ್ಲ, ಕುಂಬಾರರ ಮೊಲ್ಲ ಅಂತ ಕೃಷ್ಣದೇವರಾಯನ ಸಮಕಾಲೀನಳು ಆಕೆ. ಹೀಗೆ ಅನೇಕರು ಬರೆದಿದ್ದಾರೆ. 20ನೇ ಶತಮಾನದಲ್ಲಿ ವಿಶ್ವನಾಥ ಸತ್ಯನಾರಾಯಣವರ ರಾಮಾಯಣ ಕಲ್ಪವೃಕ್ಷ ನಮ್ಮ ರಾಮಾಯಣ ದರ್ಶನದಂತೆಯೇ ಅದು ಕೂಡ ಕುವೆಂಪು ಅವರ ಮಹಾಕೃತಿಯಂತೆ ಅದಕ್ಕೂ ಜ್ಞಾನಪೀಠ ಬಂತು. ಹೀಗೆ ಕಾವ್ಯ ಪರಂಪರೆ ದೊಡ್ಡದಾಗಿದೆ. ಇನ್ನು ಗೀತ ಪರಂಪರೆಗೆ ಬಂದರೆ ತ್ಯಾಗರಾಜರಿಲ್ಲದೆ ಕರ್ನಾಟಕ ಸಂಗೀತವೇ ಇಲ್ಲ. ತ್ಯಾಗರಾಜರು ಬರೆದದ್ದಷ್ಟು ರಾಮನ ಮೇಲೆ. ಅವರಿಗೆ ಪ್ರೇರಣೆಯಾದಂಥ ಉಪನಿಷತ್ ಬ್ರಹ್ಮೇಂದ್ರರಿರ್ಬೋದು, ಬೋಧೇಂದ್ರರಿರ್ಬೋದು, ಇತರ ಎಷ್ಟು ಜನ, ಶ್ರೀಧರ ಶಾಸ್ತ್ರಿ ಅಯ್ಯಾವಾಳ್ ಇರ್ಬೋದು. ಈಗ ದೊಡ್ಡ ಪರಂಪರೆ ರಾಮ ಸಂಕೀರ್ತನ ಪರಂಪರೆ ಇದೆ. ಉತ್ತರ ಭಾರತದಲ್ಲಿ ನಮ್ಮ ರಾಮಾನಂದರ ಪರಂಪರೆ ಉಂಟು. ಅವರ ಶಿಷ್ಯರೇ ತಾನೇ ನಮ್ಮ ಕಬೀರದಾಸರು. ಇವರೆಲ್ಲರಲ್ಲಿಯೂ ನಾವು ರಾಮ ಭಕ್ತಿಯನ್ನು, ರಾಮಕಥೆಯನ್ನು ನಾವು ಕಾಣ್ತಾ ಬರ್ತೀವಿ. ಅದೇ ಥರ ನೃತ್ಯದಲ್ಲಿ ನೋಡಿದ್ರೂ ಗೊತ್ತಾಗುತ್ತದೆ. ಜಯದೇವನ ಗೀತಗೋವಿಂದ ಕೃಷ್ಣ ಕಥಾನಕದ ಗೇಯ ನೃತ್ಯ ರೂಪಕವಾದರೆ ರಾಮನನ್ನು ಕುರಿತು ರಾಮಾಷ್ಟಪ್ರಾಸ, ರಾಮಾಷ್ಟಪದಿ ಮತ್ತು ರಾಮ ಲೀಲೆ ಸಂಬಂಧಪಟ್ಟಂಥ ಅನೇಕ ಗೀತ ರಾಮಾಯಣಗಳಿವೆ. ಸಂಗೀತ ರಾಘವ, ಸಂಗೀತ ಸೀತಾಪತಿ, ಇಂಥ ಅನೇಕ ಕೃತಿಗಳಿವೆ. ಅದು ಗೀತ ನೃತ್ಯಾದಿಗಳಿವೆ. ಇನ್ನು ಚಿತ್ರಗಳಲ್ಲಿ ನೋಡಿದ್ರಂತೂ ಅಪೂರ್ವವಾದಂಥ ಅದೆಷ್ಟು ಚಿತ್ರಗಳಿಗೆ ರಾಮಕಥೆ ಆಕರವಾಗಿವೆ. ಅವುಗಳು ಎಷ್ಟೋ ದೇವಸ್ಥಾನಗಳ ನಾಶಗಳಿಂದಾಗಿ ಶಿಲ್ಪ, ಚಿತ್ರ ಎಲ್ಲ ನಷ್ಟವಾದವು. ಉಳಿದದ್ದು ನೋಡಿದ್ರೆ ಗೊತ್ತಾಗುತ್ತದೆ ನಮಗೆ ಎಷ್ಟು ದೊಡ್ಡದು ಅಂತ. ನಮ್ಮ ಕರ್ನಾಟಕದಂತೂ ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು ರಾಮ ಕಥಾ ಶಿಲ್ಪಗಳಿರುವುದು. ಅಮೃತಾಪುರದಲ್ಲಿ ಅಮೃತೇಶ್ವರ ದೇವಸ್ಥಾನದಲ್ಲಿ ಅನೇಕ ರಾಮಾಯಣ ಶಿಲ್ಪಗಳಿವೆ. ಅದೇ ರೀತಿಯಲ್ಲೇ ನಾವು ಬಾದಾಮಿ ಚಾಲುಕ್ಯರಲ್ಲಿ ರಾಮಕಥೆಯ ಶಿಲ್ಪಗಳನ್ನು ನೋಡ್ತೀವಿ. ಪಟ್ಟದಕಲ್ಲಲ್ಲಿ ನೋಡ್ತೀವಿ. ಮತ್ತು ಎಲ್ಲೋರದ ರಾಷ್ಟ್ರಕೂಟರ ಶಿಲ್ಪಗಳಲ್ಲಿ ನೋಡ್ತೀವಿ. ವಿಜಯನಗರದಲ್ಲಂತೂ ಹಜಾರ್ ರಾಮಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ರಾಮಕಥಾ ಶಿಲ್ಪಗಳನ್ನು ನೋಡ್ತೀವಿ. ಅಷ್ಟ್ಯಾಕೆ ಯವದ್ವೀಪ ಅಂತ ಹೆಸರಾದ ಜಾವಾದಲ್ಲಿರುವಂಥ ಪ್ರಾಂಬಣನ್ ಪರಬ್ರಹ್ಮನ್ ಅಲ್ಲಿರ್ತಕ್ಕಂಥ ಅದ್ಭುತವಾದ ತ್ರಿಮೂರ್ತಿ ದೇವಾಲಯದಲ್ಲಿ ರಾಮಾಯಣದ ತುಂಬ ಸುಂದರವಾದ ಶಿಲ್ಪಗಳನ್ನು ನಾವು ನೋಡ್ತೀವಿ. ಅಲ್ಲಿಯ ಪಕ್ಕದಲ್ಲೇ ಬೋರ್ಬದೂರ್ ಬೌದ್ಧ ಕ್ಷೇತ್ರ, ಅಲ್ಲಿ ಎಷ್ಟು ರಾಮಕಥಾ ಶಿಲ್ಪಗಳಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಜಗದಾದ್ಯಂತ ರಾಮಕಥೆ ಉಂಟು. ಅಲ್ಲಿ ರಾಮ್ಕೀನ್, ಕೆಕುವಿನ್ ಇತ್ಯಾದಿ ಆ ಸ್ಥಳೀಯವಾದ ಭಾಷೆಗಳಲ್ಲಿ ಆಗ್ನೇಯ ಏಷ್ಯಾ ಅಂತ ಕರಿತೀವಲ್ಲ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲಿ ರಾಮಕಥೆ ಇವತ್ತಿಗೂ ಅಚಂಚಲವಾಗಿ, ಅವಿಕಾರಿಯಾಗಿ ಅತ್ಯಂತ ಮನೋಹರವಾಗಿದೆ. ಇನ್ನು ನೃತ್ಯದಲ್ಲಿ ನೋಡಿದ್ರೆ ಆ ನೃತ್ಯ ಪ್ರಕಾರಕ್ಕೆ ರಾಮನಾಟ್ಟಂ ಅಂತ ಒಂದು ಹೆಸರು ಬಂತು. ಕೇರಳದಲ್ಲಿ ಕಥಗಳಿಗಿರುವ ಮತ್ತೊಂದು ಹೆಸರೇ ರಾಮನಾಟ್ಟಂ ಅಂತ. ನಮ್ಮ ಯಕ್ಷಗಾನ ನೋಡಿದ್ರೆ ಯಕ್ಷಗಾನ ವಾಲ್ಮೀಕಿ ಅಂತ ಹೆಸರಾದವನು ಪಾರ್ಥಿಸುಬ್ಬ. ಅಲ್ಲಿಂದಲೇ ಯಕ್ಷಗಾನದ ಒಂದು ಪ್ರಸಂಗ ಪರಂಪರೆ ನಮಗೆ ಆರಂಭವಾಗುತ್ತದೆ. ಉಪಲಬ್ಧ ಅತ್ಯಂತ ಪ್ರಾಚೀನ ಪ್ರಸಂಗ ಮಾಲಿಕೆ ರಾಮಕಥಾ ಮಾಲಿಕೆ ಪಾರ್ಥಿಸುಬ್ಬನದು. ಹೀಗೆ ಒಂದೊಂದು ಪ್ರಾಂತದಲ್ಲಿ ನೋಡಿದ್ರೂ ನಮಗೆ ಗೊತ್ತಾಗುತ್ತದೆ. ಕಾಶಿಯಲ್ಲಿ ನಡೆಸ್ತಕ್ಕಂಥ ರಾಮಲೀಲಾ ನೋಡಿದ್ರೆ ಗೊತ್ತಾಗುತ್ತದೆ ಅದು ಇಡೀ ಕಾಶಿಯಲ್ಲಿ ವ್ಯಾಪಕವಾದದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಒಂದೊಂದು ಕಲಾ ಪ್ರಕಾರಗಳಲ್ಲಿ ರಾಮಾಯಣ ಉಂಟು. ರಾಮ ಇಲ್ಲದೆ ಕಲೆ ಇಲ್ಲ, ರಾಮ ಇಲ್ಲದೆ ಶಿಲ್ಪ ಇಲ್ಲ, ರಾಮ ಇಲ್ಲದೆ ಚಿತ್ರ ಇಲ್ಲ, ರಾಮ ಇಲ್ಲದೆ ಗೀತ, ವಾದ್ಯ, ನೃತ್ಯ ಯಾವುದೊಂದು ಇಲ್ಲ ಅಂತ ಗೊತ್ತಾಗುತ್ತದೆ. ಇದೇ ರೀತಿಯಾದಂಥದ್ದು ತತ್ವ ಕೂಡ. ರಾಮನನ್ನು ವಿಗ್ರಹವಾನ್ ಧರ್ಮ ಅಂತಂದು. ಧರ್ಮ ತಾಳಿಸುವ ಬಾಳಿಸುವ ಶಕ್ತಿಯನ್ನು ಉಳ್ಳದ್ದು. ರಾಮ ಹಾಗೆ ಎಲ್ಲರನ್ನು ತಾಳಿಸುವ ಬಾಳಿಸುವ ಶಕ್ತಿ ಉಳ್ಳವನು. ಅದರಿಂದಲೇ ಅವನು ರಿಪೂಣಾಪಿ ವತ್ಸಲಹ ಅಂತಾದ. ಮತ್ತು ಮಕ್ಕಳಂತೆ ಪ್ರಜೆಗಳನ್ನು ನೋಡ್ಕೊಳ್ಳುವಂಥವನಾದ. ಸಪಿತಾ ಪಿತರಸ್ತೇಷಾಂ ಕೇವಲಂ ಜನ್ಮಕಾರಕ ಅಂತ ಹೇಳಿಬಿಟ್ಟು ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ. ಅಂದರೆ ಈ ತಂದೆಯರು ಕೇವಲ ಹುಟ್ಟಿಗೆ ಮಾತ್ರ ಕಾರಣ, ನಿಜವಾದ ತಂದೆ ಅಂದರೆ ರಘುವಂಶದ ರಾಜ ಅವನು ರಾಮ ಅಂತ. ಈ ಥರದ ಮಾತು ಉಂಟು. ಕಾಳಿದಾಸನ ಮಾತು ಒಂದು ಬರ್ತದೆ. ಅಲ್ಲಿಯ ರಾಮರಾಜ್ಯದಲ್ಲಿ ಹೇಗೆ ಅಂದರೆ ವೇಶ್ಯೆಯರು ಕೂಡ ತಾವು ಉದ್ಯಾನದಲ್ಲಿ ವಿಹರಿಸ್ತಾ ಅಲ್ಲಿ ಮಲಗಿದ್ದಾಗ ಗಾಳಿ ಕೂಡ ಅವರ ಸೆರಗನ್ನು ಅಲ್ಲಾಡಿಸ್ತಾ ಇರಲಿಲ್ವಂತೆ. ಅವರು ವೇಶ್ಯೆಯರಿರಬಹುದು, ಆದರೆ ಅವರ ವೃತ್ತಿ ಅದೊಂದು ವೃತ್ತಿ. ಅವರ ಸಮ್ಮತಿ ಇಲ್ಲದೆ, ಅವರ ಒಪ್ಪಿಗೆ ಇಲ್ಲದೆ ಯಾರೂ ಅವ್ರ ಮೇಲೆ ಕೈ ಮಾಡುವಂತೆ ಇಲ್ಲ. ಮಧ್ಯರಾತ್ರದಲ್ಲಿ ಅವರು ಉದ್ಯಾನದಲ್ಲಿ ವಿಹರಿಸ್ತಾ ಮಲಗಿದ್ದಾಗ ಆ ವನವಿಹಾರದ ಮಧ್ಯದಲ್ಲಿ ಗಾಳಿ ಕೂಡ ಅವರ ಸೆರಗನ್ನು ಹಾರಿಸ್ತಾ ಇರಲಿಲ್ಲ ಅನ್ನೋ ಮಾತನ್ನು ಕಾಳಿದಾಸ ಬರೀತಾನೆ ರಘುವಂಶದಲ್ಲಿ. ಹೀಗೆ ರಾಮನ ವ್ಯಕ್ತಿತ್ವ, ರಾಮನ ಮಹತ್ವ ಕಾಣಿಸುತ್ತದೆ. ಇಂಥ ರಾಮನನ್ನು ಗೌರವಿಸೋದು ನಮ್ಮ ಭಾಗ್ಯ. ರಾಷ್ಟ್ರೀಯ ಮಹಾಕಾವ್ಯಗಳು ಅಂತಂದರೆ ರಾಮಾಯಣ ಮಹಾಭಾರತಗಳೇ. ಇವೆರಡೂ ಬೇರೆಯಲ್ಲ. ವ್ಯಾಸ ವಾಲ್ಮೀಕಿಗಳಿಗೆ ಏಕಸ್ವರೂಪ ಉಂಟು.
ಇಂಥದ್ದು ರಾಮನ ವ್ಯಕ್ತಿತ್ವ, ರಾಮನ ಪರಂಪರೆ. ಅದನ್ನು ಇವತ್ತಿಗೂ ನಾವು ಮೂಲದಲ್ಲಿ ಓದಬಲ್ಲೆವು, ಹಾಡಬಲ್ಲೆವು, ದೇಶ ಭಾಷೆಗಳಲ್ಲಿ ಬರೆಯಬಲ್ಲೆವು. ಪ್ರತಿಯೊಬ್ಬರ ಹಸಿವಿಗೂ ಅವರವರೇ ಊಟ ಮಾಡಬೇಕಾದದ್ದು ಹೇಗೆ ಅನಿವಾರ್ಯವೋ ಹಾಗೆ ಅವರವರ ರಾಮಕಥೆಯ ಹಸಿವಿಗಾಗಿ ಅವರವರು ರಾಮಕಾವ್ಯ ಬರ್ಕೊಳ್ಬೇಕು ಅಂತಾರೆ ತೆಲುಗಿನ ವಿಶ್ವನಾಥ್ ಸತ್ಯನಾರಾಯಣ. ಅದರಿಂದಲೇ ಕುವೆಂಪು ಅವರು ತಮ್ಮನ್ನೇ ಸೃಷ್ಟಿ ಮಾಡಿತು ಈ ರಾಮಾಯಣ ಅಂತಾರೆ. ಶ್ರೀ ಕುವೆಂಪು ಸೃಜಿಸಿದಿ ಜಗದ್ಭವ್ಯ ರಾಮಾಯಣಂ ಅಂತ ಹೇಳ್ತಾರೆ. ಹೀಗೆ ರಾಮಕಥೆ, ರಾಮಾಯಣ, ರಾಮತ್ವ ಬಹಳ ದೊಡ್ಡದು. ಅದು ಇರುವವರೆಗೆ ಜಗತ್ತಿನಲ್ಲಿ ಸಂಸ್ಕೃತಿಗೆ ಸೋಲಿಲ್ಲ. ಅದರಿಂದಲೇ ಮೊದಲ ಕೃತಿ ಯಾವುದು ಜಗತ್ತಿನಲ್ಲಿ ಅಂತ ಎಷ್ಟೆಷ್ಟು ಪ್ರಶ್ನೆಗಳು ಬೇಕಾದರೂ ಬರ್ಬೋದು. ಮೊದಲ ಸುಸಂಸ್ಕೃತವಾದ ಕೃತಿ ಯಾವುದು, ಮಾನವತೆ ದಾನವತೆಗೆ ಹೋಗದೆ ಕಾಪಾಡಲ್ಪಡಬೇಕಾದ ಕಾವ್ಯ ಯಾವುದು ಅಂದರೆ ಅದು ವಾಲ್ಮೀಕಿ ರಾಮಾಯಣ, ರಾಮಕಥಾ ಪರಂಪರೆ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ಬ್ರಹ್ಮ ಕೂಡ ವಾಲ್ಮೀಕಿ ಮಹರ್ಷಿಗೆ ಹೇಳ್ದ, ಯಾವಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರ್ಷ್ಯತಿ. ಎಲ್ಲಿವರೆಗೂ ಬೆಟ್ಟಗಳು, ನದಿಗಳು, ಈ ಪರಿಸರ ಉಳಿದಿರುತ್ತದೆಯೋ ಅಲ್ಲಿವರೆಗೂ 3 ಲೋಕದಲ್ಲಿಯೂ ರಾಮಾಯಣ ವಿಹರಿಸುತ್ತದೆ ಅಂತ, ಅದು ಇಂದಿಗೂ ಸತ್ಯವಾಗಿದೆ ಅಂತ ಗೊತ್ತಾಗುತ್ತದೆ. ರಾಮ ವಿಗ್ರಹವಾನ್ ಧರ್ಮ ಅಂತ ವಾಲ್ಮೀಕಿ ಮುನಿಗಳು ಅನೇಕತ್ರ ಹೇಳಿದ್ದಾರೆ. ಧರ್ಮದ ಸ್ವರೂಪಿ ಅಂತ. ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಳ್ಳೋದ ಅಂದರೆ ಹಾಗಲ್ಲ. ಧರ್ಮದ ಸ್ವರೂಪ ತಾನಾಗಿದ್ದರೂ ರೂಪದ ಧರ್ಮ ಅಂತ ಒಂದಿದೆ, ಅದು ಲೋಕದಲ್ಲಿ ನೆಲೆಸಿದೆ, ಅದನ್ನು ಕಾಪಾಡಬೇಕು. ಯಾಕೆಂದರೆ ಈಗ ನಾವು ಈಜಿಗೆ ಬಿದ್ದಾಗ, ಅಂದರೆ ನೀರಿನಲ್ಲಿ ಈಜನ್ನು ಕಲಿಯೋದಕ್ಕೆ ಅಂತ ನೀರಿಗೆ ಬಿದ್ದಾಗ ನೀರನ್ನು ತಳ್ಳಿದರೆ ನೀರು ನಮ್ಮನ್ನು ತಳ್ಳುತ್ತದೆ. ನೀರಿನಿಂದ ಹೊರಬರೋದಕ್ಕಿರುವ ಸಾಧನ ನೀರೇ. ಅದೇ ರೀತಿ ನಾವು ಬದುಕಬೇಕು ಅಂದರೆ ಧರ್ಮವನ್ನು ಬದುಕಿಸಿಕೊಡಬೇಕು. ಧರ್ಮ ಅಂದರೆ ಮತ ಅಲ್ಲ, ರಿಲಿಜನ್ ಅಲ್ಲವೇ ಅಲ್ಲ. ಧರ್ಮ ಅನ್ನೋದ್ರೊಳಗೆ ನಂಬಿಕೆಗಳ, ಪವಿತ್ರ ಗ್ರಂಥಗಳ, ಪ್ರವಾದಿಗಳ, ಆಚಾರ್ಯರುಗಳ ಯಾರ ಹೆಸರು ಪ್ರಸ್ತಾವವೂ ಬರುವುದಿಲ್ಲ. ಧರ್ಮ ಎಲ್ಲರನ್ನೂ ತಾಳಿಸುವ, ಬಾಳಿಸುವ ಗುಣ, ಸಸ್ಟಿನೆನ್ಸ್ ಅಂತ ಕರಿತೀವಿ. ಮಹಾಭಾರತದಲ್ಲಿ ಧರ್ಮಕ್ಕೆ ಲಕ್ಷಣ ಹೇಳ್ತಾರೆ ಭಗವಾನ್ ವೇದವ್ಯಾಸರು. ಧಾರಣಾತ್ ಧರ್ಮ ಇತ್ಯಾಹುಹು ಧರ್ಮೋ ಧಾರಯತಿ ಪ್ರಜಾಹ ಅಂತ. ತಾಳಿಸುವ, ಬಾಳಿಸುವ ಗುಣ ಅಂದರೆ ಜಗತ್ತಿನಲ್ಲಿ ಅದಿರುವಂತೆ ಕಾಪಾಡುವುದು. ಉದಾಹರಣೆಗೆ ನಾವು ಈ ನೀರು ನಮ್ಮನ್ನು ತಾಳಿಸಿ ಬಾಳಿಸುವಂಥ ಶಕ್ತಿ ಉಳ್ಳಂಥ ದ್ರವ, ಜೀವದ್ರವ. ಅದಕ್ಕೆ ಜೀವನ ಅಂತ ಕೂಡ ಸಂಸ್ಕೃತದಲ್ಲಿ ಒಂದು ಹೆಸರಿದೆ. ಈ ನೀರನ್ನು ನಾವು ಕಾಪಾಡಿಕೊಳ್ಳೋದು ಅಂದರೆ ಅಂತರ್ಜಲವನ್ನು ಏರಿಸಿಕೊಳ್ತಕ್ಕಂಥದ್ದು, ನೀರನ್ನು ಪೋಲು ಮಾಡದೇ ಇರೋದು, ಮಳೆ ಕೊಯ್ಲು ಮಾಡೋದು, ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಹೋಗದಂತೆ ಅಣೆಕಟ್ಟುಗಳಿಂದ, ಇಂಗುವಿಕೆಯಿಂದ ಕಾಪಾಡಿಕೊಳ್ಳುವುದು, ನೀರನ್ನು ದುರುಪಯೋಗ ಮಾಡದೇ ಇರೋದು, ವಿತೌಟ್ ಅಬ್ಯೂಸಿಂಗ್ ವಾಟರ್ ಅಂತೀವಲ್ಲ, ನೀರನ್ನು ದುಂದು ಮಾಡದೇ ಇರೋದು. ಹೀಗೆಲ್ಲ ಮಾಡುವ ಮೂಲಕ ನೀರನ್ನು ಕಾಪಾಡಿಕೊಂಡ್ರೆ ಆ ನೀರೇ ನಮ್ಮನ್ನು ಕಾಪಾಡುತ್ತದೆ. ಅದೇ ರೀತಿ ಕಾಡುಗಳನ್ನು ನಾವು ಕಾಪಾಡಿದ್ರೆ ಕಾಡು ನಮ್ಮನ್ನು ಕಾಪಾಡುತ್ತದೆ. ವನಸಿಂಹ ನ್ಯಾಯ ಅಂತ ಮಹಾಭಾರತದಲ್ಲಿ ಬರುತ್ತದೆ. ಕಾಡಿನಿಂದ ಅಲ್ಲಿರುವ ಹುಲಿ ಸಿಂಹಗಳಿಗೆ ರಕ್ಷಣೆ. ದಟ್ಟವಾದ ಕಾಡಿರುವ ಕಾರಣ ಹುಲಿಸಿಂಹಗಳು ಬದುಕುತ್ತವೆ. ಹುಲಿಸಿಂಹಗಳಲ್ಲಿವೆ ಅಂತ ಮನುಷ್ಯರು ಹೋಗಿ ಮರಗಳನ್ನೆಲ್ಲ ಮನಸ್ವಿ ಕತ್ತರಿಸೋದಕ್ಕೆ ಅಂಜುತ್ತಾರೆ. ಹೀಗೆ ವನಸಿಂಹ ನ್ಯಾಯ, ನಕ್ರಹೃದ ನ್ಯಾಯದಂತೆ ಧರ್ಮವನ್ನು ನಾವು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತದೆ. ಈ ಮಾತನ್ನೇ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಧ್ಯೇಯವಾಕ್ಯವಾಗಿ ಮಾಡಿಕೊಂಡಿದ್ದಾರೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅದಕ್ಕೆ ಕಾರಣ ರಾಮ ಅಂಥವನು. ರಾಮ ಹಾಗೆ ಕಾಪಾಡಿದವನು. ಅವನು ಪುತ್ರ ಧರ್ಮವನ್ನು ಕಾಪಾಡ್ದ, ಪತಿಧರ್ಮವನ್ನು ಕಾಪಾಡ್ದ, ಭ್ರಾತೃಧರ್ಮವನ್ನು ಕಾಪಾಡ್ದ, ರಾಜಧರ್ಮವನ್ನು ಕಾಪಾಡ್ದ, ಕ್ಷತ್ರಿಯ ಧರ್ಮವನ್ನು ಕಾಪಾಡ್ದ. ಕುಲೋಚಿತ ಮತಿಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ, ಕುಲೋಚಿತ ಮಿತಿಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಅಂತ 2 ಪಾಠಗಳುಂಟು. ತಾನು ತನ್ನ ಕ್ಷಾತ್ರವನ್ನು ಕಾಪಾಡಿಕೊಂಡು ಗೌರವದಿಂದ ನೋಡಿದ, ಹೆಮ್ಮೆ ಪಟ್ಟ. ಅವನಿಗೆ ತನ್ನ ವೃತ್ತಿಯ ಬಗ್ಗೆ ಕೀಳರಿಮೆ ಇರಲಿಲ್ಲ, ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಕಾರಣ ಇಷ್ಟೇ, ಕ್ಷತಾತ್ ಕಿಲತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದ ಭುವನೇಶು ರೂಢ ಅಂತ ಕಾಳಿದಾಸ ಹೇಳ್ತಾನೆ. ಸಮಾಜಕ್ಕೆ ಕಷ್ಟ, ನಷ್ಟ, ನೋವು ಬಂದರೆ ಅದರಿಂದ ಸಮಾಜವನ್ನು ಕಾಪಾಡುವ ಕವಚ ಕ್ಷತ್ರಿಯ ಅಂತ. ಕ್ಷತ್ರಿಯನ ಉಪನಾಮ ಸರ್ನೇಮ್ ವರ್ಮ ಅಂತ. ಶ್ರೀರಾಮ ವರ್ಮ ಅವನು ಮೂಲತಃ. ಹಾಗಾಗಿ ಆ ವರ್ಮತ್ವ, ಕವಚತ್ವ ಇದ್ದಂತೆ ಅವನ ಧರ್ಮಕ್ಕೆ ಕವಚವಾಗಿ ಕಾಪಾಡಿದ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ಇವತ್ತು ಅವನ ದೇವಸ್ಥಾನಕ್ಕಾಗಿ, ಅವನ ಜನ್ಮಭೂಮಿಗಾಗಿ ಶತಶತಮಾನದ ಸಂಘರ್ಷ ಮಾಡಿ ಲಕ್ಷೋಪಲಕ್ಷ ಮಂದಿ ರಕ್ತ ತರ್ಪಣ ಕೊಟ್ಟು ಕಾಪಾಡಿದರು. ಆ ಮೂಲಕ ಅವರು ಕಾಪಾಡಲ್ಪಟ್ಟರು. ಇವನ್ನೆಲ್ಲ ಪರಿಭಾವಿಸಿದಷ್ಟು ನಮ್ಮ ಅಸ್ಮಿತೆ, ನಮ್ಮ ದೇಶದ ಐಕ್ಯ, ನಮ್ಮ ಸಂಸ್ಕೃತಿಯ ಸ್ವಾರಸ್ಯ ನಮ್ಮಲ್ಲಿ ಮಿಂಚಿ ಮಿಂಚಿ ಬೆಳಗುತ್ತಾ ಇರ್ತದೆ. ಅದು ಬಾನಿನ ಮಿಂಚಿನಂತೆ ಕ್ಷಣ ಮಿಂಚಿ ಮಾಯವಾಗುವಂಥದ್ದಲ್ಲ, ಅದು ರತ್ನ ಪ್ರದೀಪದಂತೆ ನಿರಂತರವಾಗಿ ಬೆಳಗುತ್ತದೆ. ಲೋಕದ ಕಾಂತಿಯಾದ, ಜಗತ್ತಿನ ಕಣ್ಣಾದ ಸೂರ್ಯನಂತೆ ಇರುತ್ತದೆ. ಆ ವಂಶಕ್ಕೆ ಸೇರಿದವನಲ್ವ ರಾಮ. ಸೂರ್ಯನಂತೆ, ಎನರ್ಜಿ ಪಿರಮಿಡ್ನ ಪಿನಕಲ್ ಸೂರ್ಯ ಅಂತೀವಿ, ಹಾಗೆ ನಮ್ಮನ್ನು ಕಾಪಾಡತಕ್ಕಂಥ ಮೌಲ್ಯವಾಗಿದ್ದಾನೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.